ಪ್ರಬುದ್ಧ ನಾಗರಿಕರಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಉಡುಪಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಗೋಕುಲ್ದಾಸ್ ಠಾಕೂರ್ ಅವರು ಸುಮಾರು ಹಲವಾರು ವರ್ಷಗಳಿಂದ ಸಾಮಾಜಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು 5 ಜಿಲ್ಲೆಗಳಲ್ಲಿ ಸುಮಾರು 1,000ಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಗಳಿಗೆ ಮೂಲ ಕ್ಷೇತ್ರವಾದ ಕುಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಬ್ರಹ್ಮಾವರದ ವಾರಂಬಡಿ ನಿವಾಸಿ ಹಾಗೂ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಧಿಕಾರಿಯಾಗಿದ್ದಾರೆ. ಇವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಈ ದಿನದ ಪ್ರಮುಖ ಪ್ರಧಾನ ಭಾಷಣಕಾರರು ನಮ್ಮೆಲ್ಲರಿಗೂ ಚಿರಪರಿಚಿತ, ಹಿಂದೆ ನಮ್ಮ ಜಿಲ್ಲೆಯಲ್ಲೇ ಅಧಿಕಾರಿಯಾಗಿದ್ದುಕೊಂಡು ತಮ್ಮ ಕಾರ್ಯಕ್ಷಮತೆಯಿಂದ ಉಡುಪಿ ಜಿಲ್ಲೆಯ ಮನೆ ಮಾತಾಗಿದ್ದ ಮತ್ತು ಉಡುಪಿಯ ಯುವಕರ ಸಿಂಗಂ ಎಂದೇ ಖ್ಯಾತರಾಗಿದ್ದಂತಹ ನಿವೃತ್ತ IPS ಅಧಿಕಾರಿ ಅಣ್ಣಾಮಲೈ ಸರ್ ನಮಗೂ ಕೂಡ ಆತ್ಮೀಯವಾಗಿ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಪುಸ್ತಕ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು, ಇದನ್ನ ವಿಕಾಸ್ ಪುತ್ತೂರ್ ಅವರು ಬರೆದಿದ್ದಾರೆ. ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಬರಲಿಲ್ಲ. ಆ ಪುಸ್ತಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮಗೆ ಹೇಳಲಿಕ್ಕೆ ಇರುವವರು ಡಾಕ್ಟರ್ ಪ್ರಫುಲ್ಲ ಮಲ್ಲಾಡಿ, ಮೂಲತಃ ಕೊಡಗು ಜಿಲ್ಲೆಯವರು, ಈಗ ಮೈಸೂರಿನ ನಿವಾಸಿಯಾಗಿದ್ದಾರೆ. ಅರ್ಥಶಾಸ್ತ್ರದಲ್ಲಿ PhD ಪಡೆದಿರುವಂತವರು, ಯುವ ಸಂಶೋಧಕಿ, ಯುರೋಕಿಡ್ಸ್ ಪ್ರೀ ಸ್ಕೂಲ್ ಸಂಸ್ಥಾಪಕಿ ಹಾಗೂ ಉದ್ಯಮಿಯಾಗಿದ್ದಾರೆ. ಕೃಷಿಕ ಕುಟುಂಬದಿಂದ ಬಂದವರು, ಕೃಷಿಕರು ಹೌದು. ತಮ್ಮನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂವಿಧಾನ ಸಮ್ಮಾನ ಅಭಿಯಾನವನ್ನ ವಿಭಾಗ ಮಟ್ಟದಲ್ಲಿ ಅತ್ಯಂತ ಅರ್ಥಬದ್ಧವಾಗಿ ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಉದಯ್ ಕುಮಾರ್ ಶೆಟ್ಟಿ ಅವರು, ಉದ್ಯಮಿಗಳು ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ವಿವಿಧ ಕ್ಷೇತ್ರಗಳಿಂದ ಬಂದಂತಹ ಗಣ್ಯರಿದ್ದಾರೆ. ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರು ಕೂಡ ಗಣ್ಯ ವ್ಯಕ್ತಿಗಳು. ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಸೇರಿರುವಂತಹ ಪತ್ರಕರ್ತ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಂವಿಧಾನ ರಚನೆಗೂ ಮುನ್ನ ಮತ್ತು ಸಂವಿಧಾನ ರಚನೆಯ ನಂತರದ ಸತ್ಯಾಸತ್ಯತೆಗಳನ್ನ ಒಂದು ಚಿತ್ರಣದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಡಿಸ್ಕಸ್ ಮಾಡುತ್ತೇವೆ. ಅದಕ್ಕೆ ಪೂರಕವಾಗಿ ವಿಕಾಸ್ ಪುತ್ತೂರ್ ಅವರು ಬರೆದಿರುವಂತಹ ಸಂವಿಧಾನ ಬದಲಾಯಿಸಿದ್ದು ಯಾರು ಅನ್ನುವಂತಹ ಪುಸ್ತಕ ಆಗಿನ ಕಾಲಘಟ್ಟದಲ್ಲಿ ನಡೆದಂತಹ ಸತ್ಯಾಸತ್ಯತೆಗಳನ್ನ ಬಹಳ ಎಳೆಯಾಗಿ
ಹಾಗೆ ಇದನ್ನು ವಿರೋಧಿಸಿದ್ದು ಆಗಿನ ಮೋತಿಲಾಲ್ ನೆಹರು ಆ್ಯಂಡ್ ಟೀಮ್ ದಿ ಕಾಂಗ್ರೆಸ್. ಸೈಮನ್ ಆಯೋಗಕ್ಕೆ ಮೋತಿಲಾಲ್ ನೆಹರು ಪತ್ರವನ್ನ ಬರೀತಾರೆ, ಹೇಳ್ತಾರೆ ಅಸ್ಪೃಶ್ಯರ ಸಮಸ್ಯೆ ಅದು ರಾಜಕೀಯ ಸಮಸ್ಯೆ ಅಲ್ಲ, ಹಾಗಾಗಿ ಅವರಿಗೆ ಮತದಾನದ ಹಕ್ಕನ್ನು ನೀಡಲು ಬೇಡ ಅಂತ ಪತ್ರವನ್ನ ಬರೀತಾರೆ. ಅವರ ಪ್ರಕಾರ ಮತದಾನದ ಹಕ್ಕುಗೆ ಯಾರು ಅನ್ನೋದು ಅಂತ ಹೇಳಿದ್ರೆ ಯಾರು ದೇಶಕ್ಕೆ ತೆರಿಗೆಯನ್ನ ಕೊಡ್ತಾ ಇದ್ರೋ, ಯಾರು ಪದವೀಧರರಿದ್ರೋ, ಯಾರು ಜಮೀನ್ದಾರರಿದ್ರೋ ಅವರು ಮಾತ್ರ ಮತದಾನದ ಹಕ್ಕಿಗೆ ಅರ್ಹರು ಅಂತ. ಅಲ್ಲಿಗೆ ನಾವು ಒಂದು ತಿಳ್ಕೋಬೇಕಾಗಿರೋದು ಕಾಂಗ್ರೆಸ್ ಯಾವ ರೀತಿಯಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡಿತ್ತು ಅಂತ. ತದನಂತರ 1930-31 ಎರಡು ದುಂಡು ಮೇಜಿನ ಸಭೆ, ಅದರಲ್ಲೂ ಬಾಬಾ ಸಾಹೇಬರು ಕೇಳಿದ್ದು ವಯಸ್ಕ ಮತದಾನ ಪದ್ಧತಿ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾವಣೆಗಳು, ಹಾಗೆ ಅಸ್ಪೃಶ್ಯರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶದಲ್ಲಿ ಮೀಸಲಾತಿಯನ್ನ ಕೊಡಿ ಅಂತ. ಆದರೆ ಇದನ್ನು ವಿರೋಧಿಸಿದ್ದು ಆಗಿನ ಕಾಂಗ್ರೆಸ್. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1932 ಪುಣೆ ಎರಡರ ಜೈಲಿನಲ್ಲಿ ಆಗಿದ್ದಂತಹ ರಾಮ್ಸೆ ಮೆಕ್ಡೊನಾಲ್ಡ್ಗೆ ಧಮಕಿಯನ್ನ ಹಾಕ್ತಾರೆ, ನೀವೇನಾದರೂ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾವಣೆಗಳನ್ನ ಕೊಟ್ರೆ ನಾನು ಆಮರಣಾಂತರ ಉಪವಾಸಕ್ಕೆ ಕೂಗ್ತೇನೆ ಅಂತ. ತದನಂತರ ಒಲ್ಲದ ಮನಸ್ಸಿನಲ್ಲಿ ಬಾಬಾ ಸಾಹೇಬರು ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯ ನಡುವೆ ಆದಂತಹ ಒಂದು ಒಡಂಬಡಿಕೆಯೇ ಪೂನಾ ಪ್ಯಾಕ್ಟ್. ಇನ್ನೇನು ನಮ್ಮ ದೇಶ ಸ್ವತಂತ್ರ ಹೊಂದುವಂತಹ ಸಮಯ 1945-46 ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಹೊಂದುವಂತಹ ಸಮಯ. ಈ ದೇಶಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನದ ಅಗತ್ಯತೆ ಇದೆ ಅಂತ ಹೇಳಿ ಚುನಾವಣಾ ರಚನಾ ಸಮಿತಿಯನ್ನ ಆಯೋಜಿಸ್ತಾರೆ. ಬಾಬಾ ಸಾಹೇಬರು ಇದರಲ್ಲಿ ಸ್ಪರ್ಧಿಸ್ತಾರೆ, ಆದರೆ ಸೋಲ್ತಾರೆ. ಈ ಚುನಾವಣಾ ರಚನಾ ಸಮಿತಿಯಲ್ಲಿ ವೋಟ್ ಮಾಡ್ತಾ ಇದ್ದವರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಇವರು. ಅವರಿಗೆ ಚುನಾವಣೆಯನ್ನು ಎದುರಿಸೋದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬರನ್ನ ಸೋಲಿಸೋದೇ ದೊಡ್ಡ ವಿಷಯ ಆಗಿತ್ತು. ನಾನು ಮೊದಲ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ, ಸಂವಿಧಾನ ರಚನಾ ಸಮಿತಿಗೆ ಎಂಟ್ರಿ ಆಗೋದಕ್ಕೂ ಅವರು ಕಲ್ಲು ಹಾಕ್ತಾ ಇದ್ರು. ತದನಂತರ ಜೈಸೂರ್ ಮತ್ತು ಖುಲ್ನಾ ಅನ್ನೋ ಪ್ರದೇಶದಿಂದ ಬಾಬಾ ಸಾಹೇಬರು ಜೋಗೀಂದ್ರನಾಥ್ ಮಂಡಲ್ ಅವರ ಸಹಾಯದಿಂದ ಆಯ್ಕೆಯಾಗಿ ಬರ್ತಾರೆ. ಆದ್ರೆ ಅಲ್ಲೂ ಕಾಂಗ್ರೆಸ್ ಎಂತ ಕುತಂತ್ರವನ್ನ ಮೆರೆಯುತ್ತೆ ಅಂತ ಹೇಳಿದ್ರೆ, ಜೈಸೂರ್ ಮತ್ತು ಖುಲ್ನಾದಲ್ಲಿ ಅಸ್ಪೃಶ್ಯರ ಸಂಖ್ಯೆ ಮುಸಲ್ಮಾನರಿಗಿಂತ ಹೆಚ್ಚಿದ್ರು ಸಹ, ಹಿಂದೂಗಳ ಸಂಖ್ಯೆ ಮುಸಲ್ಮಾನರಿಗಿಂತ ಹೆಚ್ಚಿದ್ರು ಸಹ ವಿಭಜನೆಯ ಹೆಸರಿನಲ್ಲಿ ಜೈಸೂರ್ ಮತ್ತು ಖುಲ್ನಾವನ್ನ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸ್ತಾರೆ. ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಪ್ರತಿನಿಧಿಸ್ತಾ ಇದ್ದಿದ್ದು ಪೂರ್ವ ಪಾಕಿಸ್ತಾನವನ್ನ. ತದನಂತರ ಅವಿರೋಧವಾಗಿ ಆಯ್ಕೆಯಾಗಿ ಬಾಬಾ ಸಾಹೇಬರು ರಚನಾ ಸಮಿತಿಗೆ ಎಂಟ್ರಿಯನ್ನ ತಗೊಳ್ತಾರೆ. 1947 ಆಗಸ್ಟ್ 29ಕ್ಕೆ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ. ನವೆಂಬರ್ 4, 1948ರಲ್ಲಿ ಬಾಬಾ ಸಾಹೇಬರು ಕರಡನ್ನ ಮಂಡಿಸ್ತಾರೆ. ಅದು ಮಂಡಿಸಿದ ನಂತರ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಅನೇಕ ರಾಜಕೀಯ ತಜ್ಞರ ನಡುವೆ ಚಿಂತನ ಮಂಥನಗಳಾಗಿ ಅಲ್ಲಿ ಬಂದಂತಹ ಎಲ್ಲ ವಿಚಾರವನ್ನ, ಸಲಹೆಗಳನ್ನ, ಟೀಕೆ ಟಿಪ್ಪಣಿಗಳನ್ನ ಕ್ರೋಢೀಕರಿಸಿ ಸಂವಿಧಾನಕ್ಕೆ ಬೇಕಾಗಿರುವಂತಹ ಹಿತಕರವಾದಂತಹ ಅಂಶವನ್ನ ಸಂವಿಧಾನದಲ್ಲಿ ಸೇರಿಸಿ ಬಾಬಾ ಸಾಹೇಬರು
ಪಡ್ಕೊಳ್ತಾರೆ. ತದನಂತರ 1956ರಲ್ಲಿ ಡಿಸೆಂಬರ್ 6ಕ್ಕೆ ನಿಧನ ಹೊಂದ್ತಾರೆ. ಸಾವಲ್ಲೂ ಯಾರಾದರೂ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಬಾಬಾ ಸಾಹೇಬರ ಅಂತಿಮ ಸಂಸ್ಕಾರದ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೊತ್ಕೊಂಡಿಲ್ಲ. ದೆಹಲಿಯಲ್ಲಿ 3 ಅಡಿ 6 ಅಡಿ ಜಾಗ ಅವರ ಶವ ಸಂಸ್ಕಾರಕ್ಕೆ ಕೊಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ತರೋದಕ್ಕೆ ವಿಮಾನದ ಖರ್ಚಿಗೂ ಸಹ ಮನೆಯೆಲ್ಲ ಹುಡುಕಿದ್ರು 2,000 ರೂಪಾಯಿ ಜೋಡಿಸಕ್ಕಾಗಿಲ್ಲ. ನಂತರ ಸ್ನೇಹಿತರು ಬಂಧು ಬಾಂಧವರು ಸೇರಿ ಬಾಬಾ ಸಾಹೇಬರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ತಂದು ದಾದರದ ಸಮುದ್ರ ತೀರದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಾಯಿತು. ವಿಪರ್ಯಾಸ ನೋಡಿ, ಬಾಬಾ ಸಾಹೇಬರನ್ನ ಸೋಲಿಸಿದಂತಹ NS ಗಜವಂತರಿಗೆ ಪದ್ಮಭೂಷಣ ಪ್ರಶಸ್ತಿ. ಸಾಧನೆ ಏನು? ಬಾಬಾ ಸಾಹೇಬರನ್ನ ಸೋಲಿಸಿದ್ರಲ್ಲ ಅದಕ್ಕೆ. ನೆಹರು ಮತ್ತು ಇಂದಿರಾ ಗಾಂಧಿ ಭಾರತ ರತ್ನ ಪ್ರಶಸ್ತಿ, ಬದುಕಿದ್ದಾರೆ ಭಾರತ ರತ್ನ. ರಾಜೀವ್ ಗಾಂಧಿ ಮರಣೋತ್ತರ ಭಾರತ ರತ್ನ. ಆದರೆ ಬಾಬಾ ಸಾಹೇಬರು ಬದುಕಿದ್ದಾಗೂ ಸತ್ತಾಗೂ ಯಾವುದೇ ಪ್ರಶಸ್ತಿ ಕೂಡ ಇಲ್ಲ. ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಿಸುವುದಕ್ಕೆ 1990ರಲ್ಲಿ ಬಿಜೆಪಿ ಮತ್ತು ಬಿಎಸ್ಪಿಯ ಸಮ್ಮಿಶ್ರ ಸರ್ಕಾರ VP ಸಿಂಗ್ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬರಿಗೆ ಭಾರತ ರತ್ನ ನೀಡಲಾಯಿತು. ಅಲ್ಲಿವರೆಗೆ ಸದನದಲ್ಲಿ ಬಾಬಾ ಸಾಹೇಬರ ಒಂದು ಭಾವಚಿತ್ರ ಕೂಡ ಇಲ್ಲ ಅಂತ ಹೇಳಿದ್ರೆ ಇದು ನಂಬಲೇಬೇಕಾಗಿರುವಂತಹ ವಿಷಯ. ಇಷ್ಟೆಲ್ಲ ಧೋರಣೆಗಳನ್ನ ನೆಹರು ಮತ್ತು ಕಾಂಗ್ರೆಸ್ ಮಾಡಿಕೊಂಡು ಬಂತು. ಭಾರತದಲ್ಲಿ ದಿ ಬ್ಯೂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದ್ರೆ, ಸಂವಿಧಾನದ ಬದಲಾವಣೆಗೆ ಬಾಬಾ ಸಾಹೇಬರು ಸಂವಿಧಾನದಲ್ಲೇ ಒಂದು ಪ್ರಾವಿಷನ್ ಮಾಡಿಕೊಂಡಿದ್ದಾರೆ, ಆರ್ಟಿಕಲ್ 368. ಆದ್ರೆ ಈ ಆರ್ಟಿಕಲ್ 368 ಇರೋದು ಸಂವಿಧಾನದ ತಿದ್ದುಪಡಿಗೆ ಹೊರತು ಸಂವಿಧಾನದ ಬದಲಾವಣೆ ಅಲ್ಲ. ಭಾರತದಲ್ಲಿ ಇದುವರೆಗೆ 106 ಬಾರಿ ತಿದ್ದುಪಡಿ ಆಗಿದೆ. 106 ಬಾರಿ ತಿದ್ದುಪಡಿ ಆಗಿದೆ. ಅದರಲ್ಲಿ 75 ಬಾರಿ ಕಾಂಗ್ರೆಸ್ ತಿದ್ದುಪಡಿ ಮಾಡಿದೆ. ಎಷ್ಟು ಹೇಳಿ? 75 ಬಾರಿ. 31 ಬಾರಿ ಕಾಂಗ್ರೆಸ್ ಏತರ ಸರ್ಕಾರ, ಅದರಲ್ಲಿ ವಾಜಪೇಯಿ ಅವರ ಸರ್ಕಾರದ ಟೈಮ್ನಲ್ಲಿ 14 ಬಾರಿ ತಿದ್ದುಪಡಿಗಳಾಗಿದೆ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಸಮಯದಲ್ಲಿ 8 ಬಾರಿ ತಿದ್ದುಪಡಿಗಳಾಗಿವೆ. ಸಂವಿಧಾನವನ್ನ ಜಾರಿಗೊಳಿಸಿದ 16 ತಿಂಗಳಲ್ಲಿ ಸಂವಿಧಾನದ ತಿದ್ದುಪಡಿಗೆ ಕೈ ಹಾಕಿದ ಶ್ರೇಯಸ್ಸು ಯಾರು ಸೇರ್ಬೇಕು ಅಂದ್ರೆ ಅದು ನೆಹರುಗೆ. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರ್ಟಿಕಲ್ 19. ಹೇಗಾದ್ರೂ ಮಾಡಿ ಇದನ್ನ ಮೊಟಕುಗೊಳಿಸಬೇಕು, ಇಲ್ಲ ಅಂತ ಹೇಳಿದ್ರೆ ತಮ್ಮ ಆಡಳಿತ ವೈಖರಿಗೆ ಇದು ಮುಳುವಾಗುತ್ತೆ ಅಂತ ಹೇಳಿ ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬದಲಾಯಿಸ್ತಾರೆ. ಆಗಿದ್ದಂತಹ 2 ವಾರಪತ್ರಿಕೆಗಳು ಕ್ರಾಸ್ರೋಡ್ ಮತ್ತು ಆರ್ಗನೈಸರ್ RSS ನ ಆರ್ಗನೈಸರ್ ಆಗ ನಡೆದಂತಹ ಪಾರ್ಟಿಷನ್ ನಡೆದಂತಹ ಹಿಂದೂಗಳ ಮೇಲಾದಂತಹ ದೌರ್ಜನ್ಯವನ್ನ ಎತ್ತಿಹಿಡಿದಂತಹ ಪತ್ರಿಕೆ. ಸೊ ಇದು ಎಲ್ಲ ಕೆಂಗಣ್ಣಿಗೆ ಕಾರಣವಾಗಿ ಅವರು ಆರ್ಟಿಕಲ್ 19 ಬದಲಾವಣೆ ಮಾಡ್ತಾರೆ. ತದನಂತರ ಅವರ ಮಗಳು ಇಂದಿರಾ ಗಾಂಧಿ 1971ರಲ್ಲಿ ರಾಯ್ಬರೇಲಿಯಲ್ಲಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ, ರಾಜನಾರಾಯಣ್ ವಿರುದ್ಧ. ಅಲ್ಲಿ ಅವರ ಚುನಾವಣೆ ಏಜೆಂಟ್ ಆಗಿ ಇದ್ದವರು ಸರ್ಕಾರಿ ಅಧಿಕಾರಿ. ಹಾಗಾಗಿ ಇದರ ವಿರುದ್ಧ ಮೊಕದ್ದಮೆ ಹೋದಾಗ 4 ವರ್ಷ ಇದರ ಪ್ರಕಾರ ವಿಚಾರಣೆ ನಡೆದು ನಂತರ 1975 ಜೂನ್ 12ಕ್ಕೆ ಅಲಹಾಬಾದ್ನ ಮುಖ್ಯ ನ್ಯಾಯಾಧೀಶರಾದಂತಹ ಜಗಮೋಹನ್ ಲಾಲ್ ಸಿನ್ಹಾ ಅವರು ಒಂದು ಮಹತ್ತರವಾದ ತೀರ್ಪನ್ನ ಕೊಡ್ತಾರೆ, ಇಂದಿರಾ ಆಯ್ಕೆ ಅಸಿಂಧು ಅಂತ. ಈ ತೀರ್ಪನ್ನ ಕೇಳಿ ವಿಚಲಿತರಾದ ಇಂದಿರಾ ಗಾಂಧಿ ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ 1975 ಜೂನ್ 25ಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇಳ್ತಾರೆ. ಆರ್ಟಿಕಲ್ 352 ಹೇಳುವಂತಹ ಯಾವುದೇ ತುರ್ತು ಪರಿಸ್ಥಿತಿ ಅಲ್ಲಿ ಉದ್ಭವವಾಗಿರಲಿಲ್ಲ. ಯಾವುದೋ ಬಾಹ್ಯ ದೇಶದಿಂದ ಅಥವಾ ಹೊರ ರಾಜ್ಯಗಳಿಂದ ಆಂತರಿಕ ಬೆದರಿಕೆಯಿಂದ ತೀವ್ರ ಆಪತ್ತು ಇದ್ದಾಗ ಮಾತ್ರ ಬಳಕೆ ಮಾಡಬೇಕಾಗಿದ್ದಂತಹ ಆರ್ಟಿಕಲ್ 352 ತಮ್ಮ ಅಧಿಕಾರದ ದುರಾಸೆಗೋಸ್ಕರ, ತಮ್ಮ ಕುರ್ಚಿ
ಕೊಟ್ಟಿರೋ ಜಗಮೋಹನ್ ಸಿನ್ಹಾ ಅವರು ಕೊಟ್ಟಿರುವಂತಹ ತೀರ್ಪು ನಿಷ್ಕ್ರಿಯಗೊಳ್ಳುತ್ತೆ. ತದನಂತರ 40ನೇ ತಿದ್ದುಪಡಿ ಮಾಧ್ಯಮದ ಮೇಲೆ ನಿರ್ಬಂಧವನ್ನ ಹೇಳ್ತಾರೆ. 41ನೇ ತಿದ್ದುಪಡಿ ಈ ಹಿಂದೆ ಅವ್ರ ಮೇಲೆ ಕೇಸ್ ಇತ್ತಲ್ಲ, ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗುತ್ತೆ, ಈಗಿರೋ ಕೇಸ್ ಏನೋ ಸಾಲ್ವ್ ಆಯ್ತು, ಈ ಹಿಂದಿರೋ ಕೇಸ್ ಮೇಲೆ ನ್ಯಾಯಾಲಯ ಪ್ರಶ್ನೆ ಮಾಡಿದ್ರೆ ಏನ್ ಮಾಡೋದು ಮೇಡಮ್, ಬಿಡಿ ಅದಕ್ಕೊಂದು ತಿದ್ದುಪಡಿ ತರೋಣ ಅಂತ ಹೇಳಿ ಇನ್ನೊಂದು ತಿದ್ದುಪಡಿಯನ್ನ ತರ್ತಾರೆ. ಸೇಮ್ ಆಸ್ ಇಟ್ ಇಸ್, ಅವ್ರ ಹೆಸರು ಮಾತ್ರ ಸೇರಿಸ್ಕೊಂಡ್ರೆ ಅನುಮಾನ ಬರುತ್ತೆ ಅಂತ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಸ್ಪೀಕರ್ ಇವ್ರ ಮೇಲೆ ಇರುವಂತಹ ಹಳೆ ಕೇಸ್ಗಳನ್ನು ವಿಚಾರಣೆ ಮಾಡೋದಿಲ್ಲ ನ್ಯಾಯಾಲಯ. ತದನಂತರ ಮತ್ತೊಂದು ತಿದ್ದುಪಡಿಯನ್ನ 42ನೇ ತಿದ್ದುಪಡಿಯನ್ನ ತರ್ತಾರೆ. ಸಂವಿಧಾನದ ಮೇಲಾದಂತಹ ಯಾವುದೇ ತಿದ್ದುಪಡಿಯನ್ನ ನ್ಯಾಯಾಲಯ ಪ್ರಶ್ನಿಸುವಂತಿಲ್ಲ ಅಂತ. ಹಾಗಾಗಿ ನಾವು ಈ ಪುಸ್ತಕದಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಎಲ್ಲಾ ತಿದ್ದುಪಡಿಗಳನ್ನ ಯಾವ ರೀತಿ ತಂದ್ರು, ಅವರ ಸ್ವಾರ್ಥಕ್ಕೋಸ್ಕರ, ಅವರ ಅಧಿಕಾರದ ದುರಾಸೆಗೋಸ್ಕರ ಯಾವ ರೀತಿ ತಿದ್ದುಪಡಿಗಳನ್ನ ತಂದು ಸಂವಿಧಾನವನ್ನು ನಿಜವಾಗ್ಲೂ ಬದಲಾಯಿಸಿದ್ದು ಯಾರು ಅಂತ ವಿಕಾಸ್ ಪುತ್ತೂರ್ ಅವರು ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಒಂದು ವಿಷಯ ನಾನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ವಾಜಪೇಯಿ ಅವರ ಟರ್ಮ್ನಲ್ಲಿ ಮಹತ್ತರವಾದಂತಹ ತಿದ್ದುಪಡಿ ತಂದಿದ್ದು SC/STಗಳ ಮೀಸಲಾತಿ ಮೇಲೆ 10 ವರ್ಷ ಮುಂದಕ್ಕೆ ಹಾಕಿದ್ರು. ರೈಟ್ ಟು ಎಜುಕೇಶನ್ ಬಗ್ಗೆ ತಿದ್ದುಪಡಿಯನ್ನ ತಂದ್ರು. ಹಾಗೆ ಮೋದಿ ಅವರ ಟರ್ಮ್ನಲ್ಲಿ 8 ತಿದ್ದುಪಡಿಗಳಾದವು. ಒಂದು GST ಮೇಲಾದಂತಹ ತಿದ್ದುಪಡಿ, ಮತ್ತೊಂದು ಬಾಂಗ್ಲಾದೇಶ್ ಟೆರಿಟರಿಯ ಮೇಲಾದಂತಹ ತಿದ್ದುಪಡಿ, SC/ST ರಿಸರ್ವೇಶನ್ 10 ವರ್ಷ ಮುಂದೂಡಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಶನ್ ಅನ್ನು ಕೊಟ್ಟರು. OBCಗೆ ನ್ಯಾಷನಲ್ ನ್ಯಾಷನಲಿ ಅದು ಕಮಿಷನ್ ಒಂದು ಆಯೋಗವನ್ನು ಕೊಟ್ಟರು. ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿಯನ್ನ ಕೊಟ್ಟರು. ಸೊ ನಾನು ಕೇಳೋದಿಷ್ಟೇ, ಇದೆಲ್ಲ ಮಾಡಿದ್ರು ಯಾವುದು ಅವರ ಸ್ವಂತಕ್ಕೋಸ್ಕರ ಅಲ್ಲ, ದೇಶದ ಹಿತಕ್ಕೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ. ಈಗ ನೀವು ಹೇಳ್ಬೇಕಾಗಿರೋದು ತಮ್ಮ ಸ್ವಂತಕ್ಕೋಸ್ಕರ ತಿದ್ದುಪಡಿ ಮಾಡೋದು ಯಾರು ಮತ್ತು ದೇಶದ ಹಿತಕ್ಕೋಸ್ಕರ ತಿದ್ದುಪಡಿ ಮಾಡೋದು ಯಾರು ಅಂತ ಈ ಪುಸ್ತಕದಲ್ಲಿ ಬಹಳ ಸವಿಸ್ತಾರವಾಗಿ ವಿಕಾಸ್ ಪುತ್ತೂರ್ ಅವರು ಸಂವಿಧಾನ ಬದಲಾಯಿಸಿದ್ದು ಯಾರು, ಅದನ್ನ ಬಲಪಡಿಸಿದ್ದು ಯಾರು ಅಂತ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಈ ಪುಸ್ತಕವನ್ನ ಓದಿ, 1 ಬಾರಿ ಅಲ್ಲ 2 ಬಾರಿ ಓದಿದಾಗ ಬಹಳ ನೀಟಾಗಿ ಅದು ನಮಗೆ ಅರ್ಥ ಆಗುತ್ತೆ. ಇದರ ಹಿನ್ನುಡಿಯನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಸಂವಿಧಾನ ನಮ್ಮ ಧರ್ಮ ಗ್ರಂಥ, ಹಾಗಾಗಿ ಸಂವಿಧಾನದ ಕುರಿತಾಗಿ ಏನಾದರೂ ಬದಲಾವಣೆ ತರದಿದ್ರೆ ಅದಂತೂ ನಮ್ಮ ಮನಸ್ಸಿನಲ್ಲಂತೂ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ಏನು ಸಂವಿಧಾನದ ಮೇಲೆ ಏನು ಅತ್ಯಾಚಾರವನ್ನು ಮಾಡಿದ್ರು ಅದಕ್ಕೆ ಕೊನೆಗೊಂಡಿದೆ. ಹಾಗಾಗಿ ಸಂವಿಧಾನ ನಮ್ಮ ಧರ್ಮ ಗ್ರಂಥ, ಇದಕ್ಕೋಸ್ಕರ ಇದನ್ನ ಕಾಪಾಡೋದಕ್ಕೋಸ್ಕರ ನಾನು ನನ್ನ ಜೀವವನ್ನು ಬೇಕಾದ್ರೆ ಬಲಿದಾನ ಕೊಡಬಲ್ಲೆ ಅಂತ ಬಹಳ ಚೆನ್ನಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇವಾಗ ನಿರ್ಣಾಯಕರು ಯಾರು ಸಂವಿಧಾನವನ್ನ ಬದಲಾಯಿಸಿದ್ದು, ಯಾರು ಸಂವಿಧಾನವನ್ನ ಬಲಪಡಿಸಿದ್ದು ಅಂತ ಇಷ್ಟನ್ನ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ವೇದಿಕೆಯಲ್ಲಿರುವ ನಮ್ಮ ಅಧ್ಯಕ್ಷರು, ಧರ್ಮದರ್ಶಿ ಮಾಲತಿ ದೇವಿ ಟೆಂಪಲ್ ಬಾರ್ಕೂರ್ ಗೋಕುಲ್ದಾಸ್ ಬಾರ್ಕೂರ್ ಸಾಹೇಬ್ ಅವರೇ, ಈಗ ಭಾಷಣ ಮುಗಿಸ್ಬಿಟ್ಟು ವೇದಿಕೆಯಲ್ಲಿರುವ ಮೇಡಮ್ ಪ್ರಫುಲ್ಲ ಬಲ್ಲಾಡಿ ಅವರೇ, ನಮ್ಮ ಸೀನಿಯರ್ ಲೀಡರ್, ಸಮಾಜದಲ್ಲಿ ಕೆಲಸ ಮಾಡಿಕೊಂಡಿರುವ ಉದಯ್ ಕುಮಾರ್ ಶೆಟ್ಟಿ ಅವರು, ಈ ಸಮಾರಂಭದಲ್ಲಿ ನಮ್ಮ ಜೊತೆಗಿರುವ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ ಆ ಪ್ರಕಾರ ಎಲೆಕ್ಟ್ ಆಗಿ ಆ ಪ್ರಕಾರ ಕೆಲಸ ಮಾಡಿಕೊಂಡಿರುವ ನಮ್ಮ ವೆರಿ ಸೀನಿಯರ್ ಲೀಡರ್, ತಮ್ಮೆಲ್ಲ ಪ್ರೀತಿ ತಗೊಂಡಿರುವ ನಮ್ಮ MP ಪೂಜಾರಿ ಸಾಹೇಬ್ ಅವರು, ಇಲ್ಲಿರುವ ನಮ್ಮ MLAs ಎಲ್ಲ ಕೂಡ ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ. ನಮ್ಮ ಸುನಿಲ್ ಕುಮಾರ್ ಸಾಹೇಬ್ರವರು, ಕಾರಕಲ MLA, ಕುದಾಪುರ MLA ಕಿರಣ್ ಕುಮಾರ್ ಹುಡುಗಿ ಸಾಹೇಬ್ರವರು, ಗುರುಮೆ ಸುರೇಶ್ ಶೆಟ್ಟಿ MLA ಅವರು, ಗುರುರಾಜ್ ಗಟ್ಟಿಗೋಡೆ MLA ಅವರು, ನಮ್ಮ ಫಾರ್ಮರ್ MLA ಸೀನಿಯರ್ ಲೀಡರ್ ನಾದಾಜಿ ಮಂಡಲ್ ಸಾಹೇಬ್ರವರು,
ಇಲ್ಲಿರುವ ಎಲ್ಲ ನಮ್ಮ ಹಿರಿಯ ನಾಯಕರವರು, ಉಡುಪಿಯಲ್ಲಿರುವ ಎಲ್ಲ ನಮ್ಮ ಪತ್ರಿಕೆ ಮಿತ್ರರು, ನಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರವನ್ನು ತಿಳಿಸ್ತೇನೆ. ಯಾವಾಗಲೂ ಈ ಥರ ಒಂದು ಭಾಷಣ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಸೆಂಬ್ಲಿ ಒಳಗೆ ಮಾತಾಡ್ತಾರೆ, ಪಾರ್ಲಿಮೆಂಟ್ ಒಳಗೆ ಮಾತಾಡ್ತಾರೆ. ಸಾರ್ವಜನಿಕ ಸಭೆಯಲ್ಲಿ ನಮ್ಮ ದೇಶದಲ್ಲಿ ಯಾರು ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲ್ಲ. ನಾವು ಕೂಡ ಆ ಥರ ಒಂದು ಸಮಾರಂಭದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಪೇಪರಲ್ಲಿ ಮಾತ್ರ ಜಾಸ್ತಿ ನಾವು ಓದ್ತೀವಿ. MLA ಸಾಹೇಬರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನೆಲ್ಲ ಜಗಳ ಮಾಡಿಕೊಂಡಿದ್ರು, ಏನು ಮಾತಾಡಿದ್ರು, ಪೊಲಿಟಿಕ್ಸ್ನಲ್ಲಿ ಏನು ಮಾತಾಡಿದ್ರು, ಅಲ್ಲ ಪಾರ್ಲಿಮೆಂಟ್ನಲ್ಲಿ ಏನು ಆರೋಪ, ಪೊಲಿಟಿಕಲ್ ಪಾರ್ಟಿ ಅವರು ಇನ್ನೊಂದು ಪಾರ್ಟಿ ಮಾಡಿಟ್ಟಿದ್ರು, ಅವರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ರು. ಇದು ಮಾತ್ರ ಮಾಡ್ಬೋದು. ಮೊದಲನೇ ಬಾರಿ ಒಂದು ಪಬ್ಲಿಕ್ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿಸಿ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಅವರು ನಮ್ಮೆಲ್ಲರೂ ಕರೆಸಿ ಸಮಾಜದಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅವರ ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಮಾತಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಅಡ್ವಾನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಒಂದು ಡೆಮೋಕ್ರಸಿ ಎಷ್ಟು ಅಡ್ವಾನ್ಸ್ ಆಗಿರುತ್ತದೆ. ಒಂದು ಸಾರ್ವಜನಿಕ ಸಭೆಯಲ್ಲಿ ನಾರ್ಮಲ್ ಪೀಪಲ್ ಅವರು ಕೂತ್ಕೊಂಡು ತಮ್ಮ ಸಮಯ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿದ್ದುಪಡಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ದಾರೆ, ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಜ ಏನು ಸುಳ್ಳು ಏನು ಅದೆಲ್ಲ ಕೂಡ ನಾವು ಮಾತಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಈ ಪುಸ್ತಕ ವಿಕಾಸ್ ಕುಮಾರ್ ಪುತ್ತೂರ್ ಅವರು ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ಇವತ್ತು ಬಿಡುಗಡೆ ಮಾಡಲಿಕ್ಕೂ ನಮಗೂ ಅವಕಾಶ ಸಿಕ್ಕಿತ್ತು. ಈ ಪುಸ್ತಕದಲ್ಲಿ ಕೂಡ ಅದೇ ಬರೆದಿದ್ದಾರೆ. ಸಂವಿಧಾನ ಬದಲಾಯಿಸಿದ ಯಾರು, ಕಾನ್ಸ್ಟಿಟ್ಯೂಷನ್ ಯಾರು ಚೇಂಜ್ ಮಾಡಿದ್ದಾರೆ. ಒಂದು ಸ್ಟ್ರೈಕಿಂಗ್ ಟಾಪಿಕ್, ವೆರಿ ಸಿಂಪಲ್ ಕ್ವೆಶ್ಚನ್. ಲಾಸ್ಟ್ 74 ಇಯರ್ಸ್ ಅನಲೈಸ್ ಮಾಡಿದ್ದಾರೆ. 1950 2024-25 ವರೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಆಗಿತ್ತು ಎಲ್ಲ ಕೂಡ ಈ ಪುಸ್ತಕದಲ್ಲಿ ಮಿತ್ರರ ವಿಕಾಸ್ ಕುಮಾರ್ ಅವರು ಬರೆದಿದ್ದಾರೆ. ಈ ಪುಸ್ತಕ ಇಟ್ಕೊಂಡು ಈ ಪುಸ್ತಕ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಪುಸ್ತಕ ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾವು ಈ ಸಮಾರಂಭ ಪ್ರಾರಂಭಿಸುವ ಮುಂಚೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರವರು ನಾವು ಸನ್ಮಾನ ಮಾಡಿ ಮಾಡಿದ್ದೀವಿ. ಅವ್ರ ಬಗ್ಗೆ ನಮ್ಮೆಲ್ಲರೂ ಗೊತ್ತಿರ್ತದೆ ಸರ್. ಅಣ್ಣ ಅವರ ಬಗ್ಗೆ ನಮಗೊಂದು ತಪ್ಪು ಕಲ್ಪನೆ ಇದೆ. ಬಾಬಾ ಸಾಹೇಬ್ರ ಬಗ್ಗೆ ನಮಗೊಂದು ತಪ್ಪು ಕಲ್ಪನೆ ಇದೆ. ಅವರು ಒಂದು ಜಾತಿಯಲ್ಲಿ ಮಾತ್ರ ಅವರು ಶ್ರೀಮಂತ ಆಗಿದ್ದಾರೆ. ಯಾಕೆಂದ್ರೆ ಆ ಥರ ನಮ್ಮ ಹಿಸ್ಟ್ರಿ ಬುಕ್ಸ್ ಬರೆದ್ಬಿಟ್ಟಿದ್ದಾರೆ. ಲಾಸ್ಟ್ 50-60-70 ಇಯರ್ಸ್ ನಲ್ಲಿ ನಮ್ಮ ಹಿಸ್ಟ್ರಿ ಬುಕ್ಸ್ ನಲ್ಲಿ ಅಂಬೇಡ್ಕರ್ ಅವರು ಒಂದು ಜಾತಿಯಲ್ಲಿ ಮಾತ್ರ ಅವರು ಹೋಗಿ ಲಾ ಮಾಡಿಟ್ಟಿದ್ದಾರೆ. ಸರಿ, ಇದು ಕಾನ್ಸ್ಟಿಟ್ಯೂಷನ್ ಅವರು ಬರೆದಿದ್ದಾರೆ. ಸೊ ಲಾ ಮಾತ್ರ ಅವರು ಗೊತ್ತಿರ್ತದೆ, ಬೇರೆ ಏನೋ ಅವ್ರು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲಾ ಬಗ್ಗೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ. ಈ ತರ ಮಾತ್ರ ನಮಗೊಂದು ಕಲ್ಪನೆ ಇದೆ. ಲಾಸ್ಟ್ ಒಂದು 2-3 ವರ್ಷದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ. ಅದು ಪ್ರಶ್ನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರವರು ಯಾವಾಗ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೋ, ಇಂಡಿಯಾದಲ್ಲಿ ಒಂದು ಚೀಫ್ ಮಿನಿಸ್ಟರ್ ಅಂಬೇಡ್ಕರ್ ಅವರು ಯಾವ ತರ ಸಂವಿಧಾನ ಇರಬೇಕು, ಒಂದು ರಾಜ್ಯ ಯಾವ ತರ ನಡೆಸಬೇಕು, ಆ ತರ ಒಂದು ರಾಜ್ಯ ನಮ್ಮಲ್ಲಿ ಆಗ್ತಾ ಇದೆ. ಗುಜರಾತ್ ನಾವು ನೋಡಿದ್ವಿ. ಅದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವ ಮರ್ಯಾದೆ ನಾವು ನೋಡಿದ್ವಿ. ಒಂದು ಆಣೆ ತಗೊಂಡದ್ದು ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಅಹಮದಾಬಾದ್ ಬೀದಿಯಲ್ಲಿ ಚೀಫ್ ಮಿನಿಸ್ಟರ್ ಅವರು ನಡ್ಕೊಂಡು ಅಂಬೇಡ್ಕರ್ ಅವರು ಗೌರವ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಕೊಟ್ಟುವ ಇದೆಲ್ಲ ನಾವು ನೋಡಿದ್ವಿ. ಆಮೇಲೆ 10 ವರ್ಷದಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನರೇಂದ್ರ ಮೋದಿ ಅವರು ಯಾವ ತರ ನಮ್ಮ ದೇಶದಲ್ಲಿ ಒಂದು ನಿರ್ವಾಹ ಮಾಡ್ತಾ ಇದ್ದಾರೆ ಅದು ನಾವು ನೋಡ್ತೀವಿ. ಒಂದು ಕಡೆ ಇನ್ನೊಂದು ಕಳೆದ 3 ವರ್ಷದಲ್ಲಿ ಒಂದು ಪೊಲಿಟಿಕಲ್ ಡಿಬೇಟ್ ಇಂಡಿಯಾದಲ್ಲಿ. ಒಂದು ಪಕ್ಷ ಇದ್ದಲ್ಲ, ಇವರು ತಾವು 400 ಸೀಟ್ ಕೊಟ್ಬಿಟ್ಟಿದ್ದನ್ನು ಅವರು ಕಾನ್ಸ್ಟಿಟ್ಯೂಷನ್ ಫುಲ್ ಚೇಂಜ್ ಮಾಡಿಬಿಡ್ತಾರೆ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅವ್ರು ಸಿಕ್ಕಲ್ಲ, ಇವ್ರಿಗೆ ನೀವು 400 ಕೊಡಬಾರ್ದು. ಈ ತರ ಒಂದು ಪಕ್ಷ ಎಲೆಕ್ಷನ್ ಸಮಯದಲ್ಲಿ ಪ್ರಚಾರ ಮಾಡಿ ಪಕ್ಷದಲ್ಲಿ ಇರೋ ಒಂದು ನಾಯಕರೊಬ್ಬರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಬರುವಾಗ, ಪಾರ್ಲಿಮೆಂಟ್ ಬರುವಾಗ ಒಂದು ಸಣ್ಣ ರೆಡ್ ಕಲರ್ ಬುಕ್ ಒಂದು ತಗೊಂಡು ಬರ್ತಾರೆ. ಆ ಬುಕ್ ನಲ್ಲಿ ಎಷ್ಟು ಪೇಜ್ ಇದೆ ಅನ್ನೋದು ಗೊತ್ತಿಲ್ಲ, ಅದು ಬುಕ್ ನಲ್ಲಿ ಎಷ್ಟು ಆರ್ಟಿಕಲ್ ಇದೆ ಗೊತ್ತಿಲ್ಲ, ಅವರು ಫ್ಯಾಮಿಲಿ ಎಷ್ಟು ಬಾರಿ ಆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಿದ್ದಾರೆ ಅದು ಗೊತ್ತಿಲ್ಲ, ಆ ಫ್ಯಾಮಿಲಿಯಲ್ಲಿ ಎಷ್ಟು ಬಾರಿ ಕಾನ್ಸ್ಟಿಟ್ಯೂಷನ್ ಸಸ್ಪೆಂಡ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಆ ನಾಯಕರು ಯಾವಾಗಲೂ ಕೂಡ ರೆಡ್ ಕಲರ್ ಬುಕ್ ಅವರು ಬಂದು ಕಾನ್ಸ್ಟಿಟ್ಯೂಷನ್ ಅಂಡ್ ಡೇಂಜರ್, ಕಾನ್ಸ್ಟಿಟ್ಯೂಷನ್ ಅಂಡ್ ಡೇಂಜರ್ ಅಂತ ಮಾತಾಡ್ತಾರೆ. ಸೊ ಅದೊಂದು ಒಳ್ಳೆಯ ಆಪರ್ಚುನಿಟಿ ಇದೆಲ್ಲ ಕೂಡ ರಿವ್ಯೂ ಮಾಡಲಿಕ್ಕೆ. ಲಾಸ್ಟ್ 75 ಇಯರ್ಸ್ ನಾವು ಒಂದ್ಸರಿ ಅಬ್ಜೆಕ್ಟಿವ್ ಆಗಿ ನೋಡಲಿಕ್ಕೆ ಈ ಪುಸ್ತಕದಲ್ಲಿ ವಿಕಾಸ್ ಕುಮಾರ್ ಅವರು ಏನು ಬರೆದಿದ್ದಾರೆ ಇದೆಲ್ಲ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ನನಗೆ ಈ ಚಾನ್ಸ್ ಕೊಟ್ಟಿರುವ ವೇದಿಕೆಯಲ್ಲಿರುವ ಎಲ್ಲ ಅಧ್ಯಕ್ಷರವರಿಗೂ, ಈ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್
ಧನ್ಯವಾದ ತಿಳಿಸ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಇಸ್ ನಾಟ್ ಅ ನಾರ್ಮಲ್ ಪರ್ಸನ್, ಇಸ್ ಎ ವೆರಿ ಯುನೀಕ್ ಹ್ಯೂಮನ್ ಬೀಯಿಂಗ್. ಒಂದು ನಾರ್ಮಲ್ ಮನುಷ್ಯ ಇಲ್ಲ ಸರ್. ಅವರು ಒಂದು ಫ್ಯಾಮಿಲಿಯಲ್ಲಿ 14th ಚೈಲ್ಡ್ ಆಗಿ ಹುಟ್ಟಿರುವ ಮನುಷ್ಯ. 14th ಚೈಲ್ಡ್. ಅವರ ತಂದೆ ಮಧ್ಯಪ್ರದೇಶ ಮಾವ್, ಅಲ್ಲಿ ಮಹಾರ ರೆಜಿಮೆಂಟ್ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ, ಆಮೇಲೆ ಬ್ರಿಟಿಷ್ ಬಂದ ಮೇಲೆ ಆ ಕಂಪನಿಯಲ್ಲಿ ಒಂದು ಸುಬೇದರಾಗಿ ಕೆಲಸ ಮಾಡಿದ್ದು ಅವರಿಗೆ ತಂದೆ. ಅವರ ತಂದೆ ರಾಮ್ಜಿ ಮನೋಜಿ ಸಾಕ್ಪಾಲ್ ಅವರಿಗೂ 14th ಚೈಲ್ಡ್ ಆಗಿ ಹುಟ್ಟಿರುವುದು ಡಾಕ್ಟರ್ ಅಂಬೇಡ್ಕರ್. ಆಕ್ಚುಲಿ ಅಂಬೇಡ್ಕರ್ ಹೆಸರು ಸರ್ನೇಮ್ ಹೇಳಿದೆ, ಅದು ಸರ್ನೇಮ್ ಕೂಡ ಇಲ್ಲ. ಅವರ ತಂದೆ ಹುಟ್ಟಿರುವ ಹೆಸರು ಭೀಮರಾವ್ ರಾಮ್ಜಿ. ಅವರ ಹೆಸರು ಭೀಮರಾವ್ ರಾಮ್ಜಿ. ಅವರ ಒರಿಜಿನಲ್ ಸರ್ನೇಮ್ ಅಂಬಾಡೇವ, ಅದು ಅಂಬೇಡ್ಕರ್ ಅಲ್ಲ, ಒರಿಜಿನಲ್ ಸರ್ನೇಮ್. ಅಲ್ಲಿ ಒಂದು ಹುಟ್ಟಿರುವ ಗ್ರಾಮದ ಹೆಸರು ಅಂಬಾಡೇವ. ಆ ಗ್ರಾಮ ಹೆಸರು ಮಾತ್ರ ಅವರು ಸರ್ನೇಮ್ ಮಾಡ್ತಾರೆ ಮಹಾರ್ ಕಮ್ಯುನಿಟಿಯಲ್ಲಿ, ಅದು ಅನ್ಟಚಬಲ್ ಕಮ್ಯುನಿಟಿಯಾಗಿ ಕ್ಲಾಸಿಫೈ ಮಾಡ್ತಾರೆ. ಅವರ ಕ್ಲಾಸ್ ಪಾಠ ಮಾಡಿಕೊಡುವ ಅವರು ಮರಾಠಿ ಬ್ರಾಹ್ಮಿನ್ ಟೀಚರ್, ಅವರ ಹೆಸರು ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್. ಅವರು ಮರಾಠಿ ಬ್ರಾಹ್ಮಿನ್ ಟೀಚರ್, ಅವರು ಸರ್ನೇಮ್ ಅಂಬೇಡ್ಕರ್. ಅವರಿಗೂ ಭೀಮರಾವ್ ರಾಮ್ಜಿ ತುಂಬಾ ಇಷ್ಟ ಆಯಿತು. ಈ ಮಗು ಇಷ್ಟು ಏಜ್ನಲ್ಲಿ ಇಷ್ಟು ಶಾರ್ಪ್ ಆಗಿದ್ದಾರೆ. ಅವರ ಕ್ಲಾಸ್ ರೂಮ್ ನಲ್ಲಿ ರಿಜಿಸ್ಟರ್ ನೋಟ್ ಬರೆಯುವಾಗ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಡಿಲದ ಹೆಸರು ಚೇಂಜ್ ಮಾಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸರ್ನೇಮ್ ಅಂಬೇಡ್ಕರ್. ಅಂಬೇಡ್ಕರ್ ಸರ್ನೇಮ್ ಒಂದು ವಿಶೇಷ ಕಾರಣ ಆ ಸಮಯದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಅನ್ಟಚಬಿಲಿಟಿ ಇತ್ತು. ಕ್ಲಾಸ್ ರೂಮ್ ನಲ್ಲಿ ಅಂಬೇಡ್ಕರ್ ಅವರು ಒಂದು ಗೋಣಿ ಚೀಲ ಆ ಪೈ ಮೇಲೆ ಕೂತ್ಕೊಂಡೇ ಕ್ಲಾಸ್ ರೂಮ್ ನಲ್ಲಿ ಅವರು ಪಾಠ ಏನ್ ಮಾಡ್ತಾರೆ ನೋಡಲಿಕ್ಕಾಗಿತ್ತು. ನೀರು ಕುಡಿಬೇಕು ಕೂಡ ಅವರನ್ನು ನೀರು ಮುಟ್ಲಿಕ್ಕಿಲ್ಲ. ಅವರು ಕೂತ್ಕೊಂಡು ತನ್ನ ಬಾಯಿ ಓಪನ್ ಮಾಡಿ ಇರ್ತಾರೆ. ಪಣದಲ್ಲಿ ಯಾವ ತರ ನೀರು ಹಾಕ್ತಾರೋ ಆ ತರ ಅಂಬೇಡ್ಕರ್ ಅವರು ನೀರು ಹಾಕ್ತಾರೆ. ಪಣದಲ್ಲಿ ನೀರು ಹಾಕೋತಾರೆ, ನೀರು ಹಾಕ್ತಾರೆ. ಇದೆಲ್ಲ ನೋಡಿ ಆ ಮಗು ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ತಗೊಂಡು ಬರಬೇಕು. ಅದು ರೆವಲ್ಯೂಷನರಿ ಮೀನ್ಸ್ ಅಲ್ಲ, ಒಂದು ನಕ್ಸಲಿಸ್ಟ್ ಟೈಪ್, ಒಂದು ರೆವಲ್ಯೂಷನರಿ ಟೈಪ್. ಇನ್ನು ಕಮ್ಯುನಿಸ್ಟ್ ಅವರು ಯಾವ ತರ ಬೆಂಗಾಲದಲ್ಲಿ, ಜಾರ್ಖಂಡಲ್ಲಿ, ಬೀಗಾರದಲ್ಲಿ, ಒರಿಸ್ಸಾದಲ್ಲಿ ತಗೊಂಡಿದ್ದಾರೆ ಆ ತರ ಆರ್ಟಿಸ್ಟ್ ಅಲ್ಲ. ಎಜುಕೇಶನ್ ಮೂಲಕ ನಾವೆಲ್ಲ ಮಾಡಬೇಕು. ತುಂಬ ಓದಿದ್ದು, ತುಂಬ ಓದಿದ್ದು. ಇವತ್ತು ನಾವು ಯಾರಾದರೂ ಹೇಳ್ತೀವಿ, ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕರು ಹೇಳ್ತೀವಿ, ಓ ನೀವು ಕ್ಯಾಂಬ್ರಿಜ್ ನಲ್ಲಿ ಓದಿದ್ದೀರಾ, ನೀವು ಆಕ್ಸ್ಫೋರ್ಡ್ ನಲ್ಲಿ ಓದಿದ್ದೀರಾ, ನೀವು ದೊಡ್ಡ ನಾಯಕರು. ಈ ಮನುಷ್ಯ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಯಾರು ಕೂಡ ಅಪ್ರಿಸಿಯೇಷನ್ ಕೊಟ್ಟಿಲ್ಲ, ಪೇಪರ್ನಲ್ಲಿ ಕೊಟ್ಟಿಲ್ಲ. ಈ ದೊಡ್ಡ ಯೂನಿವರ್ಸಿಟಿ 2ರಲ್ಲಿ ಓದಿದ್ದಾರೆ. ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ನಲ್ಲಿ ಒಂದು ಡಿಗ್ರಿ ಮಾಡಿದ್ದಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಯುಕೆದಲ್ಲಿ 2ನೇ ಡಿಗ್ರಿ ಮಾಡಿದ್ದಾರೆ. ಆಮೇಲೆ ಗ್ರೇಸ್ ಇನ್ ಲಾ ಅಲ್ಲಿ ಲಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ 2 ದೇಶದಲ್ಲಿ 2 ಕಡೆಯಲ್ಲಿ ಟಾಪ್ ರೇಟ್ ಯೂನಿವರ್ಸಿಟಿಯಲ್ಲಿ ಎಸ್ ಟೇಕನ್ 2 ಡಿಗ್ರಿ. ಆ ಡಿಗ್ರಿ ಮಾಡಿದ ಮೇಲೆ ಕೂಡ ಅವರು ನಮ್ಮ ದೇಶದಲ್ಲಿ ಅನ್ಟಚಬಿಲಿಟಿ ಇತ್ತು. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿಬಿಟ್ಟು ಬಂದ ಮೇಲೆ ಅವರು ಆ ಟೈಮಲ್ಲಿ ಗ್ವಾಲಿಯರ್ ಮಹಾರಾಜ ಅವರು 11 ಪೌಂಡ್ ಒಂದು ತಿಂಗಳಿಗೂ ಸ್ಕಾಲರ್ಶಿಪ್ ಕೊಟ್ಟು ಅಮೆರಿಕ ಕಳಿಸಿದ್ದಾರೆ. ಕಂಡೀಷನ್ ಏನು, ಅವರು ವಾಪಸ್ ಬಂದ ಮೇಲೆ 10 ವರ್ಷ ಕೆಲಸ ಮಾಡಬೇಕು ಗ್ವಾಲಿಯರ್ ರಾಜ್ಯದಲ್ಲಿ. ಅವರು ಅಮೆರಿಕ ಬಂದ ಮೇಲೆ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಆಗ ಗ್ವಾಲಿಯರ್ ಮಹಾರಾಜ ಜೊತೆಗೆ ಯಾರೆಲ್ಲ ಇದ್ರು ಅವರು ಕೂಡ ಅಂಬೇಡ್ಕರ್ ಅವರು ಮುಟ್ಲಿಕ್ಕೆ ತಯಾರಾಗಿಲ್ಲ. ಅಂಬೇಡ್ಕರ್ ಜೊತೆಗೆ ಕೂತ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಅಂಬೇಡ್ಕರ್ ಅವರು ಕೂತು ನೀರು ಕೊಡ್ಲಿಕ್ಕೆ ತಯಾರಾಗಿಲ್ಲ. ಅದೇ ಗ್ವಾಲಿಯರ್ನಲ್ಲಿ 14 ದಿವಸ ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ರು ಅಮೆರಿಕ ಬಂದ ಮೇಲೆ. ಅಂತ 14 days ನಲ್ಲಿ ಯಾವಾಗ ಅವರು ಅನ್ಟಚಬಲ್ ಗೊತ್ತಾಯ್ತೋ, ಯಾವ ಹೋಟೆಲ್ನಲ್ಲಿ ಸ್ಟೇ ಮಾಡಿದಾರೋ ಆ ಮಾಲೀಕರು ಕೂಡ ನೀವು ಔಷಧಿ ಹೋಗಿ ಕಳಿಸ್ತಿದ್ದಾರೆ. ಸೊ ಈ ಬ್ಯಾಕ್ಗ್ರೌಂಡ್ ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಅರ್ಥ ಮಾಡಿದ್ದಾರೆ. ಇಷ್ಟೊಂದು ಒಳ್ಳೆ ಆಗಿ ಓದಿದವರು, ಸಮಾಜದಲ್ಲಿ ಇಷ್ಟು ಕಷ್ಟ ನೋಡಿದವರು, ಅವರು ಓದಿದ ಮೇಲೆ ಕೂಡ ಅವರ ಕಷ್ಟ ಇತ್ತು. ಇವತ್ತು ನಾವು ಹೇಳಿದ್ರೆ ಅಂಬೇಡ್ಕರ್ ಅವರು ಲಾ ಎಕ್ಸ್ಪರ್ಟ್. ಅವರು PhD ಥೀಸಿಸ್ ಎಲ್ಲ ತಗೊಂಡ್ಬೇಕು. ಇಲ್ಲಿರುವ ನಮ್ಮ ನಾಯಕರು, ನಮ್ಮ ಮಿತ್ರರೆಲ್ಲ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಮಾಡಿದ ಥೀಸಿಸ್ ದ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್. ಇಂಡಿಯನ್ ರುಪಿ ಬಗ್ಗೆ ಲಾಸ್ಟ್ 100 years ನಲ್ಲಿ ಯಾರಾದರೂ ಒಂದು ಒಳ್ಳೆ PhD ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಬರ್ತಿದ್ದಾರ, ಅದರಲ್ಲಿ ಫಸ್ಟ್ ಅಂಬೇಡ್ಕರ್ ಅವರ ಥೀಸಿಸ್ ಅದು. ಇಂಡಿಯನ್ ರುಪಿ ಬಗ್ಗೆ, ಇಂಡಿಯನ್ ರುಪಿ ಯಾಕೆ ಡಿಪ್ರೆಸ್ಡ್ ಆಗಿದೆ, ಯಾಕೆ ಯುನೈಟೆಡ್ ಕಿಂಗ್ಡಮ್ ಗೌರ್ಮೆಂಟ್ ನಮ್ಮ ರುಪಿ ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಇದೇ ಒಂದು ಥೀಸಿಸ್.
ಇದಕ್ಕೆ ಮುಂಚೆ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡಿರೋದು ಕೂಡ ಆನ್ಸೆಂಟ್ ಇಂಡಿಯನ್ ಕಾಮರ್ಸ್, ನಮ್ಮ ದೇಶದಲ್ಲಿ ಯಾವ ತರ ವ್ಯಾಪಾರ ಇತ್ತು ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ. ನ್ಯಾಷನಲ್ ಡಿವಿಡೆಂಡ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ. ಹಣ ಈಗ ಸೂತ್ರ ಆದ ಮೇಲೆ ಒಂದು ಪಕ್ಷದವರು ಅಂಬೇಡ್ಕರ್ ಅವರು ಜನರಲ್ ಲೀಡರ್ ಆಗಿ ತಗೊಂಡು ಹೋಗಬಾರ್ದು, ಒಂದು ಕೇವಲ ಒಂದು ಕಾಸ್ಟ್ ಲೀಡರ್ ಆಗಿ ಮಾತ್ರ ಇರಬೇಕು, ಒಂದು ಕಡೆ ತಗೊಂಡೋಗಿ ಯೋಚಿಸ್ತಾರೆ. ಆಮೇಲೆ ಅಂಬೇಡ್ಕರ್ ಅವರು ಒಂದು ಲಾ ಮಿನಿಸ್ಟರ್ ಆಗಿ ಮಾತ್ರ ಕೊಟ್ಬಿಡಬೇಕು. ಲಾ ಮಿನಿಸ್ಟರ್ ಏನು ಕೆಲಸ ಇಲ್ಲ, ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಮೆರಿಕ ಟೂರ್ ಹೋಗ್ತಾರೆ, ಯುಕೆ ಟೂರ್ ಹೋಗ್ತಾರೆ, ಆವಾಗ ಪ್ರೈಮ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ಅಂಬೇಡ್ಕರ್ ಅವರು ಕೊಡಲ್ಲ. ಇಂಡಿಪೆಂಡೆನ್ಸ್ ಮುಂಚೆ ವೈಸ್ರಾಯ್ ಕೌನ್ಸಿಲ್ ನಲ್ಲಿ ವಾಟರ್ ಇರಿಗೇಷನ್ ಇಡೀ ದೇಶಕ್ಕೆ ಇನ್ಚಾರ್ಜ್ ಆಗಿ ಯಾರು ಕೆಲಸ ಮಾಡಿದ್ರೆ ಅಂಬೇಡ್ಕರ್ ಅವರು. ವಾಟರ್ ಇರಿಗೇಷನ್ ಬಗ್ಗೆ ಎಷ್ಟು ಕಲ್ಪನೆ ಇದೆ ನಮ್ಮ ದೇಶದಲ್ಲಿ, ಇಂಡಿಪೆಂಡೆನ್ಸ್ ಸಮಯದಲ್ಲಿ ಯಾರು ಕೂಡ ಅಷ್ಟು ಕಲ್ಪನೆ ಇದೆ. ಆದ್ರೆ ಈ ಮನುಷ್ಯರು ನಿಜವಾಗಿ ಏನು ಕ್ರೆಡಿಟ್ ಸಿಗ್ಬೇಕು, ನಿಜವಾಗಿ ಇಷ್ಟು ದೊಡ್ಡ ಒಂದು ಮನುಷ್ಯಕ್ಕೆ ನಮ್ಮ ದೇಶದಲ್ಲಿ ಏನು ಗೌರವ ಸಿಗ್ಬೇಕು ಆ ಗೌರವ ಯಾರು ಕೊಟ್ಟಿಲ್ಲ, ಅವ್ರ ಗೌರವ ಸಿಕ್ಕಿಲ್ಲ. 1956ರಲ್ಲಿ ಅವರು ತೀರಿ ಹೋದರು. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ರತ್ನ ತಗೊಂಡಿದ್ದಾರೆ. ಮೇಡಮ್ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಅವರೇ ಭಾರತ ರತ್ನ ತಗೊಂಡಿದ್ದಾರೆ. ಆದ್ರೆ ಅಂಬೇಡ್ಕರ್ ಅವರಿಗೂ ಭಾರತ ರತ್ನ ಕೊಡಬೇಕಂದ್ರೆ ಯಾರು ಕೂಡ ಚಿಂತನೆಯಲ್ಲಿ ಇಟ್ಕೊಂಡಿಲ್ಲ. 1990 DPC ಗವರ್ಮೆಂಟ್ ಬಂದ ಮೇಲೆ ಅದರಲ್ಲಿ ಬಿಜೆಪಿ ಪಕ್ಷ ಎಂಪಿಸ್ ಅವರು ಸಪೋರ್ಟ್ ನಲ್ಲಿ DPC ಬಂದಿದ್ರು. ಆವಾಗ 1990ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಭಾರತ ರತ್ನ ಸಿಕ್ಕಿತು. ಇದು ನಾವೆಲ್ಲರೂ ಕೂಡ ಈ ಸಮಯದಲ್ಲಿರುವ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಬೇಕು. ಫಸ್ಟ್ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಎಷ್ಟು ಒಂದು ಬಗೆಯ ಮನುಷ್ಯ, ಎಕನಾಮಿಸ್ಟ್, ಜೂರಿಸ್ಟ್, ಲಾಯರ್, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ದೊಡ್ಡ ಕಲ್ಪನೆ ಇರುವ ಮನುಷ್ಯ. ಪ್ಲಾನಿಂಗ್ ಕಮಿಷನ್ ಮೇಡಮ್ ಅವರು ಹೇಳಿದರು ಸಂಪೂರ್ಣ ಬದಲಾವಣೆ ಮಾಡಬೇಕು. ಕಾರಣ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಆಗುವಾಗಲೇ ಎಮರ್ಜೆನ್ಸಿ ಸಮಯದಲ್ಲಿ ಮೇಡಮ್ ಇಂದಿರಾ ಗಾಂಧಿ ಅವರು ಪ್ರಿಯಾಂಬಲ್ನಲ್ಲಿ ಒಂದು ತಿದ್ದುಪಡಿ ಮಾಡಿದರು. ಪ್ರಿಯಾಂಬಲ್ ನಾವೆಲ್ಲರೂ ಕೂಡ ಇಲ್ಲಿ ನಾವು ಪ್ರಿಯಾಂಬಲ್ ಮೇಲೆ ಪ್ರಮಾಣ ಮಾಡಿ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಏನಿತ್ತು ಅದರಲ್ಲಿ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸೋಷಿಯಲಿಸ್ಟ್ ಸೆಕ್ಯುಲರ್ ಎಂದು ಶಬ್ದ ಸೇರಿಸಬೇಕು. ಅದು ಕೂಡ ಅಂಬೇಡ್ಕರ್ ಅವರು 1948ರಲ್ಲಿ ಅಪೋಸೆ ಮಾಡಿದರು. ಈ ದೇಶದಲ್ಲಿ ಸೋಷಿಯಲಿಸ್ಟ್ ಅವರು ಬೇಕಾಗಿಲ್ಲ. ಇವತ್ತು ನಾವು ಸೋಷಿಯಲಿಸ್ಟ್ ಇರಬಹುದು, ನಾಳೆ ಇರಬಹುದು. 10 ವರ್ಷ ಆದ್ಮೇಲೆ ಜನ ತೀರ್ಮಾನ ಮಾಡಬೇಕು. ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ತರ ಇರಬೇಕು ಜನ ತೀರ್ಮಾನ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ನಾವು ತೀರ್ಮಾನ ಮಾಡಬಾರದು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ವರ್ಡ್ ನಲ್ಲಿ ಪ್ರಿಯಾಂಬಲ್ನಲ್ಲಿ ಸೋಷಿಯಲಿಸ್ಟ್ ಬರಬಾರದು. ಅಂಬೇಡ್ಕರ್ ಅವರು ಆಗಾಗ ಜನನ ಮಾಡಿದ್ರು, ಬಂದಿಲ್ಲ. ಸೊ ಪ್ಲಾನಿಂಗ್ ಕಮಿಷನ್ ನೋಡಿದ್ರಲ್ಲ, ಅದೊಂದು 5 ಇಯರ್ ಪ್ಲಾನ್, ಒಂದು ಸೋಷಿಯಲಿಸ್ಟ್ ಹೋಗಿದೆ. ಅದು ಕೂಡ ಅಂಬೇಡ್ಕರ್ ಅವರು ಕೋಪ ಇತ್ತು, ಚೇಂಜ್ ಮಾಡಬೇಕು. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಎಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆನಿಫಿಟ್ ಆಗಬೇಕು, ನಾವು ಚೇಂಜ್ ಮಾಡಬೇಕು. ಸೊ ಎಲ್ಲ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಅನ್ಯಾಯ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಹೆಸರಿಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಹೆಸರಿಟ್ಕೊಂಡು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವಮಾನ ಮಾಡಿದ ಒಂದು ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಇನ್ನೊಂದು ಪಕ್ಷ ಕೈ ತೋರಿಸ್ತಾರೆ, ನೀವು ಅವಮಾನ ಮಾಡಿದ್ದೀರಾ, ನಾವು ಅವಮಾನ ಮಾಡಿ. ಅದಕ್ಕೆ ಈ ಸಾರ್ವಜನಿಕ ಸಭೆ ಬೇಕಾಗ್ತದೆ. ತಮ್ಮ ತರ ನಾಗರಿಕರು ತಾವೆಲ್ಲರೂ ಕೂಡ ಈ ಬಗ್ಗೆ ತಮಗದು ಇಂಪಾರ್ಟೆಂಟ್ ಇಲ್ಲ, ಡೈಲಿ ವರ್ಕಿಂಗ್ ಬೇಕಾಗಿಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ತಿಳ್ಕೊಳ್ಬೇಕು, ನನಗೆ ಬೇಕಾಗಿಲ್ಲ, ನನ್ನ ಲೈಫ್ ನನ್ನ ಕೆಲಸ ಮಾಡ್ತೀನಿ, ಆ ತರ ತಾವು ಯಾರು ಕೂಡ ಥಿಂಕ್ ಮಾಡಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದರ ಕಾರಣ ಇಫ್ ಯು ಡೋಂಟ್ ಲರ್ನ್ ಫ್ರಮ್ ಹಿಸ್ಟ್ರಿ ಹ್ಯಾಸ್ ದ ಹ್ಯಾಬಿಟ್ ಆಫ್ ರಿಪೀಟಿಂಗ್ ಇಟ್ಸೆಲ್ಫ್. ಇತಿಹಾಸದಲ್ಲಿ ಏನಿದೆ ನಾವು ಸರಿಯಾಗಿ ಅದನ್ನು ನಾವು ಕಲ್ಕೊಂಡಿಲ್ಲ, ಆ ಹಿಸ್ಟ್ರಿ ಪುನಃ ರಿಪೀಟ್ ಆಗುತ್ತೆ. ಸೊ ಇವು ಯಾವ ಪವರ್ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ವೆರಿ ಸ್ಪೆಸಿಫಿಕಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬದಲಾವಣೆ ಚೇಂಜ್ ಯಾವ ತರ ಮಾಡಿದ್ರು ಅದು ನಿಜವಾಗಿ ನಮ್ಮ ಡೆಮೋಕ್ರಸಿ ಒಂದು ದೊಡ್ಡ ಸೆಟ್ ಬ್ಯಾಕ್. ನಮ್ಮ ಡೆಮೋಕ್ರಸಿ ಖಂಡಿತವಾಗಿ ತುಂಬಾ ಹಿಂದೆ ತಗೊಂಡಿದ್ದಾರೆ. ಅದು ಸರಿ ಮಾಡಲಿಕ್ಕೆ ಮೊರಾರ್ಜಿ ದೇಸಾಯಿ ಅವರು ಜನತಾ ಗೌರ್ಮೆಂಟ್ ಬೇಕಾಗಿತ್ತು, ಆಮೇಲೆ DPC ಗೌರ್ಮೆಂಟ್ ಅವರು ಬೇಕಾಗಿತ್ತು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ 5 ವರ್ಷ ಗೌರ್ಮೆಂಟ್ ಬೇಕಾಗಿತ್ತು. ಇವಾಗ ನರೇಂದ್ರ ಮೋದಿ ಅವರಿಗೂ 10 ವರ್ಷ ದಾಟಿ ಇನ್ನೂ ಬೇಕಾಗ್ತದೆ. ಅಷ್ಟು ತಪ್ಪು ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್. ಅದ್ರ ಬಗ್ಗೆ ಈ ಬುಕ್ ವಿಕಾಸ್ ಕುಮಾರ್ ಅವರು ಏನು ಬರೆದಿದ್ದಾರೆ ಖಂಡಿತವಾಗಿ ನಮ್ಮೆಲ್ಲರೂ ಕೂಡ ಈ ಒಂದು ರೆಫರೆನ್ಸ್ ಮೆಟೀರಿಯಲ್ ಆಗಿರ್ತದೆ ಅನ್ನೋದು ದೊಡ್ಡ ನಂಬಿಕೆ.
ಇವತ್ತು ಈ ಬುಕ್ನಲ್ಲಿ ಟಾಪಿಕ್ ನಮ್ಮ ಸಂವಿಧಾನ ಬದಲಾಯಿಸುವುದು ಯಾರು? ನಮ್ಮ ಸಂವಿಧಾನ ಯಾರು ಬದಲಾಯಿಸುವುದು? ಮೇಡಮ್ ಅವರ ಮುಂಚೆ ಮಾತಾಡುವಾಗ ಹೇಳಿದ್ರು, ನಮ್ಮ ಸಂವಿಧಾನ ಇದುವರೆ 106 ಬಾರಿ ಬದಲಾಯಿಸಿದ್ದಾರೆ. 106 times we have amended the constitution. ಕಾರಣ ಅಂಬೇಡ್ಕರ್ ಅವರು ಗೊತ್ತು 1950 ಜನವರಿ 26 ಈ ಕಾನ್ಸ್ಟಿಟ್ಯೂಷನ್ ನಮ್ಮ ಕೈನಲ್ಲಿ ಕೊಡುವಾಗ ಬಾಬಾ ಸಾಹೇಬ್ ಅವರಿಗೂ ಗೊತ್ತು ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇನ್ನು 20 ವರ್ಷ ಆದಮೇಲೆ 30 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಆರ್ಥಿಕ ಪರಿಸ್ಥಿತಿ ಚೇಂಜ್ ಆಗ್ತದೆ, ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತದೆ, ನಮ್ಮ ದೇಶದಲ್ಲಿ ಸೋಷಿಯಲ್ ಕಂಡೀಷನ್ ಚೇಂಜ್ ಆಗ್ತದೆ. ಸೊ ಖಂಡಿತವಾಗಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ಆರ್ಟಿಕಲ್ 368 ತಗೊಂಡಿದ್ದಾರೆ. ಯಾವಾಗ ಬೇಕು ಆ ಸೋಷಿಯಲ್ ಕಂಡೀಷನ್ಸ್ಗೂ ಆರ್ಥಿಕ ಪರಿಸ್ಥಿತಿಗೆ ಏನು ಚೇಂಜ್ ಬೇಕು ನಾವು ಮಾಡಿ. ಅದರಲ್ಲಿ ಅಂಬೇಡ್ಕರ್ ಅವರು ಎಲ್ಲಿ ಕೂಡ ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ಟೋನ್ ನಲ್ಲಿ ಇರಬೇಕು, ಇದು ಕಲ್ಲಿನ ಯಾರು ಚೇಂಜ್ ಮಾಡಬಾರ್ದು, ಎಲ್ಲಿ ಕೂಡ ಅದಕ್ಕೆ ಅಂಬೇಡ್ಕರ್ ಅವರು ಬಹಳ ಜಾಸ್ತಿ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಐರ್ಲೆಂಡ್ ಈ 3 ಕಂಟ್ರಿಯಲ್ಲಿರುವ ಕಾನ್ಸ್ಟಿಟ್ಯೂಷನ್ ನೋಡ್ತಾರೆ. ಅದು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಬಹಳ ವಿಶೇಷ ಏನು, ಅವರದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ನಮ್ಮಲ್ಲಿ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಮಗೆ ಡೌಟ್ ಇದೆ, ಒಂದು ಆರ್ಟಿಕಲ್ ಓದಬಹುದು, ನಮಗೆ ಡೌಟ್ ಇರುವಾಗ ಚೆಕ್ ಮಾಡಬಹುದು. ಆದರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ದೇರ್ ಇಸ್ ನೋ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅದು ವೆರ್ಬಲ್ ಕಾನ್ಸ್ಟಿಟ್ಯೂಷನ್. ಒಂದು ಕಸ್ಟಮ್ಸ್ ನಾರ್ಮ್ಸ್ ನಲ್ಲಿ ಆ ಕಂಟ್ರಿಯಲ್ಲಿ ಡೆಮಾಕ್ರಸಿ ಆಗ್ತಾ ಇದೆ. ಅದೇ ಕಸ್ಟಮ್ ನಾರ್ಮ್ ನಲ್ಲಿ ಪ್ರಾಬ್ಲಮ್ ಇರುವಾಗ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅಮೆರಿಕಾದಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಬಟ್ ಬಹಳ ಸಣ್ಣ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಸೊ ಅಂಬೇಡ್ಕರ್ ಅವರು ತುಂಬಾ ಯೋಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಕೊಡುವಾಗ ಅದು ತುಂಬಾ ದೊಡ್ಡದಿರಬಾರದು, ತುಂಬಾ ಸಣ್ಣದಿರಬಾರದು. ಅದೇ ಸಮಯದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಪ್ರೊವಿಷನ್ ಇರಬೇಕು. ಅದೇ ಸಮಯದಲ್ಲಿ ಯಾರೋ ಒಂದು ಡಿಕ್ಟೇಟರ್ ತರ ಬಂದು ಕೂತ್ಕೊಂಡು ನಮ್ಮ ದೇಶದಲ್ಲಿ ಅವರ ಗವರ್ನೆನ್ಸ್ ಇರಬಾರದು. ಇದೆಲ್ಲ ತುಂಬಾ ಯೋಚನೆ ಮಾಡಿ ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. 7 ಜನ ಈ ಕಾನ್ಸ್ಟಿಟ್ಯೂಷನ್ ಮಾಡಿ ಕೆಲಸ ಮಾಡಿದಾಗ ಕೂಡ 99% ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 7 ಜನ ಕೆಲಸ ಮಾಡಿದ್ರು. ಕೃಷ್ಣಮಾಚಾರ್ಯ ಸಾಹೇಬರು, ಟಿ ಕೃಷ್ಣಮಾಚಾರ್ಯ ನಮ್ಮ ಚೆನ್ನೈ ಮೆಡ್ರಾಸ್ ಟಿಟಿಕೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ದೊಡ್ಡ ಒಂದು ಕಂಪನಿಯನ್ನ ಅವರು ಫ್ಯಾಮಿಲಿ ಮಾಡಿಕೊಂಡಿದ್ದಾರೆ. ಅಂದ್ರೆ 7ರಲ್ಲಿ ಟಿ ಕೃಷ್ಣಸ್ವಾಮಿ ಅವರು, ಟಿ ಕೃಷ್ಣಮಾಚಾರ್ಯ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಒಂದು ಕಡೆಗೆ ಇರ್ತಾರೆ. ನಾವು 7 ಜನ ಕೆಲಸ ಮಾಡಿದ್ವಿ ನಿಜ, ಅಣ್ಣ ನಾವು 7 ಜನ ಕೆಲಸ ಮಾಡಿದ್ವಿ. ನಾವು ಕೂಡ ನಾನೊಂದು ಬಿಸ್ನೆಸ್ ಮ್ಯಾನ್, ನನ್ನ ಕೆಲಸ ಬಹಳ ಬಿಸಿ ಇತ್ತು, ನನಗೆ ಎಷ್ಟು ಸಮಯ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೇನೆ. ಅದೇ ರೀತಿ ಗೋಪಾಲ ಸ್ವಾಮಿ ಅಯ್ಯಂಗ ಅವರು ಒಂದು ಮೆಂಬರು, ಅವರು ಒಂದು ಸ್ಟೇಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್, ಯುನೈಟೆಡ್ ನೇಷನ್ ಇಂಡಿಯಾ ರೆಪ್ರೆಸೆಂಟೇಟಿವ್, ಅವರು ಒಂದು ಸಮಯ ಕೊಡಲಿಕ್ಕಾಗಿಲ್ಲ. ಬಿ ಎನ್ ರಾವ್ ಒಂದು ಡಿಪ್ಲೊಮೇಟ್, ಅಮೆರಿಕ ಅಂಬಾಸಿಡರ್ ಕೆಲಸ ಮಾಡಿದರು, ಅವರು ಸಮಯ ಕೊಡಲಿಕ್ಕಾಗಿಲ್ಲ. ಆಮೇಲೆ ಡಿ.ಪಿ. ಕೈತಾನ್ ಅವರು ಈ ಪ್ರಾಸೆಸ್ ಅಲ್ಲಿ ತೀರಿ ಹೋಗಿದ್ರು. ಆಮೇಲೆ ಮಾಧವ್ ಅವರು ಬಿ.ಎನ್. ಮಿಟ್ಟನ್ ತೀರಿ ಹೋದ ಮೇಲೆ ಮಾಧವ್ ಅವರು ಬಂದಿದ್ರು, ಬಟ್ ಅವರು ಹುಷಾರಿಲ್ಲ, ಅವರು ಡೆಲ್ಲಿ ಬರಬೇಕಾಗಿಲ್ಲ. ಸೊ ನಿಜವಾಗಿ 7 ಜನ ನಾವು ನೋಡುವಾಗ ಕೃಷ್ಣಮಾಚಾರ್ಯ ಅವರು ಹೇಳ್ತಾರೆ, ನಾವು 7 ಜನ ಕೆಲಸ ಮಾಡ್ತೀವಿ, ನಾವು ಈ ಕಾನ್ಸ್ಟಿಟ್ಯೂಷನ್ ಸಂಪೂರ್ಣವಾಗಿ ಈ ಕಲ್ಪನೆ ಏನಿದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಲ್ಪನೆಯಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಇದು ಒಂದು ಯುನಿಕ್. ಇಡೀ ಪ್ರಪಂಚದಲ್ಲಿ ಅಮೆರಿಕಾದಲ್ಲಿ 1776 ತುಂಬಾ ಜನ ಕೂತ್ಕೊಂಡು ಅವರು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಬೆಂಜಮಿನ್ ಫ್ರಾಂಕ್ಲಿನ್, ಜೇಮ್ಸ್ ಮ್ಯಾಡಿಸನ್, ತುಂಬಾ ಜನ ಕೂತ್ಕೊಂಡು, ಜಾರ್ಜ್ ವಾಷಿಂಗ್ಟನ್, ಎಲ್ಲರೂ ಅಷ್ಟು ಜನ ಸೇರಿ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಗಳಲ್ಲಿ ಕೂಡ ಒಂದು ಗ್ರೂಪ್ ಮಾಡಿದ್ದಾರೆ. ಆದ್ರೆ ಇಲ್ಲಿ 7 ಜನ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದನ್ನ ಕೂಡ ಒಂದು ಮನುಷ್ಯ ಫುಲ್ ಟೈಮ್ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನು ಪ್ರೊವಿಷನ್ ಇದೆ ಅದೆಲ್ಲ ಅಂಬೇಡ್ಕರ್ ಅವರು ತನ್ನ ಶೋಲ್ಡರ್ ಮೇಲೆ ಇಟ್ಟುಕೊಂಡು ಈ ಕೆಲಸ. ಅದಕ್ಕೆ ಅಂಬೇಡ್ಕರ್ ಅವರು ವಿಶೇಷವಾಗಿ ನಮ್ಮ ದೇಶದಲ್ಲಿ ನಾವು ಯಾರೆಲ್ಲ ಇದ್ದೀವಿ, ಡೆಮೋಕ್ರೆಟಿಕ್ ಪ್ರಾಸೆಸ್ ನಲ್ಲಿ ಇದ್ದೀವಿ, ವಿಶೇಷವಾಗಿ ಅವರು ಜಾಸ್ತಿ ಮರ್ಯಾದೆ ಕೊಡಬೇಕಾಗುತ್ತೆ. ಕಾರಣ ಅಷ್ಟು ಬರ್ಡನ್, ಅಷ್ಟು ರೆಸ್ಪಾನ್ಸಿಬಿಲಿಟಿ ಒಂದು ವರ್ಷ ನಾವು ಹೊಸದಾಗಿಲ್ಲ. ನಾವೆಲ್ಲರೂ ಗೊತ್ತಿರ್ತದೆ, ಕಾನ್ಸ್ಟಿಟ್ಯೂಷನ್ ಇರುವ ಆರ್ಟಿಕಲ್ ಒಂದೊಂದು ಕೂಡ ಒಬ್ಬರು ಪೈಲಟ್ ಮಾಡಬೇಕು. ಅಸೆಂಬ್ಲಿಯಲ್ಲಿ ಒಂದು ದೊಡ್ಡವರು ಪೈಲಟ್ ಮಾಡಬೇಕು, ಆಮೇಲೆ ಡಿಸ್ಕಷನ್ ಆಗ್ತದೆ, ಆಮೇಲೆ ಆರ್ಟಿಕಲ್ ಪಾಸ್ ಆಗ್ತದೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಒಳಗಡೆ 1946 ಶುರು ಮಾಡಿ 46, 47, 48, 49 ವರೆ 4 ವರ್ಷ ಇದೇ ಕೆಲಸ ಮಾಡಿ. ಇದರಲ್ಲಿ ಅಂಬೇಡ್ಕರ್ ಏನೆಲ್ಲ ವಿರೋಧ ಮಾಡ್ತಾರೆ, ಉದಾಹರಣೆಗೆ ಆರ್ಟಿಕಲ್ 370 ಅದು ಅಂಬೇಡ್ಕರ್ ಅವರು ಪೈಲಟ್ ಮಾಡಲಿಕ್ಕೆ ತಯಾರಿಲ್ಲ. ಅಂಬೇಡ್ಕರ್ ಅವರು ಬಹಳ ಕ್ಲಿಯರ್ ಆಗಿದ್ರು, ಇದು ನಾನು ಮಾಡಬೇಕು,
ನೆಹರು ಬಹಳ ಕ್ಲಿಯರ್ ಆಗಿದ್ರು. ಚೀಫ್ ಮಿನಿಸ್ಟರ್ ಶೇಖ್ ಅಬ್ದುಲ್ಲಾ ಫಸ್ಟ್, ಅನೆಕ್ಸೇಷನ್ ಆಫ್ ಕಾಶ್ಮೀರ್ ಸೆಕೆಂಡ್ ಅಂತ ಹೇಳಿದ್ರು. ನನ್ನ ಕಾಶ್ಮೀರ್ ಇಂಡಿಯಾದಲ್ಲಿ ಸೇರುವುದು ಸೆಕೆಂಡ್ ಆಪ್ಷನ್, ಫಸ್ಟ್ ಆಪ್ಷನ್ ಶೇಖ್ ಅಬ್ದುಲ್ಲಾ ಹೇಳಿದಾರೋ. ಶೇಖ್ ಅಬ್ದುಲ್ಲಾ ಕೈನಲ್ಲಿ ಗವರ್ಮೆಂಟ್ಸ್ ಕೊಟ್ಟಿದ ಮೇಲೆ ಇಂಡಿಯಾದಲ್ಲಿ ಕಾಶ್ಮೀರ್ ಸೇರೋದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು. ಒಂದು ವೇಳೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಾಶ್ಮೀರ್ ಫಸ್ಟ್, ಶೇಖ್ ಅಬ್ದುಲ್ಲಾ ಸೆಕೆಂಡ್ ಹೇಳಿದಾಗ ಈ ಕಾಶ್ಮೀರದಲ್ಲಿ ಒಂದು ಏನು ಪ್ರಾಬ್ಲಮ್ ಇದೆ, ಒಂದು ಚೂರು 1% ಪ್ರಾಬ್ಲಮ್ ಬರೋದಲ್ಲ. ಅವರು ಶೇಖ್ ಅಬ್ದುಲ್ಲಾ ಅವರು ಫ್ರೆಂಡ್ಶಿಪ್ ಮರ್ಯಾದೆ ಕೊಡಬೇಕು, ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅವರು ಬಂಧಿಸಿ ಏನು ಜೈಲಿನಲ್ಲಿ ಇಟ್ಟಿದ್ದಾರೆ ಹರಿಸಿದ್ದು, ನೀವು ಜೈಲಿನಲ್ಲಿ ರಿಲೀಸ್ ಮಾಡಿ ಗವರ್ಮೆಂಟ್ಸ್ ಕೊಟ್ಟಿದ ಮೇಲೆ ನನ್ನಲ್ಲಿ ಮಾತಾಡಿ. ಇಷ್ಟು ಕನ್ಫ್ಯೂಷನ್ ಮಾಡಿದ ಮೇಲೆ ಅದೇ ಶೇಖ್ ಅಬ್ದುಲ್ಲಾ ಆರ್ಟಿಕಲ್ 370 ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅವರು ಪೈಲಟ್ ಮಾಡುವ ಹೊರಗಡೆ ಅಂಬೇಡ್ಕರ್ ಅವರು ಇಷ್ಟ ಆಗಿಲ್ಲ. ಆ ಸಮಯದಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗಳಲ್ಲಿ ಅಂಬೇಡ್ಕರ್ ಅವರು ಹೊರಗೆ. ಸೊ ಆ ಆರ್ಟಿಕಲ್ 370 ತಗೊಂಡು ಬಂದಿದ್ದರು. ಅದು ನಾವು ತಿದ್ದುಪಡಿ ಮಾಡಿ ನಮ್ಮ ಮಾಡಿದ್ವಿ. ಅದು ಇವಾಗ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ, ತಮಿಳುನಾಡಿನ DFK ಅವರು ವಿರೋಧ ಮಾಡ್ತಾರೆ. ಈ ಹಿಸ್ಟ್ರಿ ನಾವೆಲ್ಲ ನಮಗೆ ಗೊತ್ತಾಗಬೇಕು. ಯಾವ ತನವರು ಆರ್ಟಿಫಿಷಿಯಲ್ ಆಗಿ ಒಂದೊಂದು ತಗೊಂಡು ಬಂದಿದ್ದಾರೆ ನಮಗೆ ಗೊತ್ತಾಗಬೇಕು. ಅದೆಲ್ಲರೂ ಕೂಡ ಈ ತರ ಒಂದು ಸಮಾರಂಭ, ಒಂದು ಸಭೆ ನಮಗೊಂದು ಒಳ್ಳೆಯ ರೀತಿಯಲ್ಲಿ ನಮಗೊಂದು ಅವಕಾಶ ಕೊಡ್ತಾ ಇದೆ ನಾನು ನಂಬಿದ್ದೀನಿ. ಇದೆಲ್ಲ ಆದ್ಮೇಲೆ ಮೇಡಮ್ ಅವರು ಮಾತಾಡಿ ಅಮೆಂಡ್ಮೆಂಟ್ಸ್ 106 ಅಮೆಂಡ್ಮೆಂಟ್ ಮಾಡಿದ್ವಿ. ವಾಜಪೇಯಿ ಅವರು 14 ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ಮೋದಿಜಿ ಅವರು 8 ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿದ್ದಾರೆ. ಕೆಲವೊಮ್ಮೆ ತಿದ್ದುಪಡಿ ಮಾಡುವಾಗ ಸಹ ಒಂದು ಸಾಮಾಜಿಕ ನ್ಯಾಯಕ್ಕೆ ತಿದ್ದುಪಡಿ ಮಾಡಬೇಕಾಗುತ್ತದೆ. ಕೆಲವು ಸಾರಿ ಪ್ರೊಸೀಜರ್ ಆಗಿ ತಿದ್ದುಪಡಿ ಮಾಡಬೇಕಾಗುತ್ತದೆ. ಕಾರಣ ಇಂಡಿಯಾದಲ್ಲಿ ಎಸ್ಸಿ ಎಸ್ಟಿ ರಿಸರ್ವೇಶನ್ ಆರಂಭದಲ್ಲಿ 1950ರಲ್ಲಿ 10 ವರ್ಷ ಮಾತ್ರ ಕೊಟ್ಟಿದ್ದಾರೆ, 10 ವರ್ಷ. 1960ರಲ್ಲಿ ಪುನಃ 10 ವರ್ಷ, 1970ರಲ್ಲಿ ಎಸ್ಸಿ ಎಸ್ಟಿ ರಿಸರ್ವೇಶನ್ ಪುನಃ 10 ವರ್ಷ. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ 10 ವರ್ಷ ಎಸ್ಸಿ ಎಸ್ಟಿ ರಿಸರ್ವೇಶನ್ ನಾವು ಮುಂದುವರಿಸಿಕೊಂಡಿರ್ತೀವಿ, ಅದು ಪ್ರೊಸೀಜರ್. ಸೊ ಅದು ಒಂದೊಂದು 10 ವರ್ಷಕ್ಕೊಮ್ಮೆ ಎಸ್ಸಿ ಎಸ್ಟಿ ರಿಸರ್ವೇಶನ್ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಅದು ಪ್ರೊಸೀಜರ್ ಅಮೆಂಡ್ಮೆಂಟ್ ಎಲ್ಲರೂ ಮಾಡಿದ್ವಿ. ನರೇಂದ್ರ ಮೋದಿ ಸಾಹೇಬರು ಮಾಡಿದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಮಾಡಿದ್ದಾರೆ. ಸಾಮಾಜಿಕ ನಾಯಕರನ್ನ ನಾವೇನ್ ಮಾಡ್ತೀವಿ, ನಾಯಕರಿಗೆ ನಾವೇನ್ ಮಾಡ್ತೀವಿ. ಸೊ ಮೋದಿಜಿ ಅವರು ಮಾಡಿರುವ 8 ಅಮೆಂಡ್ಮೆಂಟ್ ನಾವು ನೋಡಬೇಕು. 99ನೇ 99 ಮೋದಿಜಿ ಅವರು ಮಾಡಿರುವ ಫಸ್ಟ್ ಅಮೆಂಡ್ಮೆಂಟ್. ಫಸ್ಟ್ ಅಮೆಂಡ್ಮೆಂಟ್ ಮೋದಿಜಿ ಅವರು ಮಾಡಿದ್ದು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಕೋರ್ಟ್ ನಲ್ಲಿ ಯಾವ ತರ ಜಡ್ಜಸ್ ಅಪಾಯಿಂಟ್ ಆಗ್ತಾರೆ ಅದಕ್ಕೊಂದು ಕಮಿಷನ್ ಬೇಕು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್. ಮೋದಿಜಿ ಅವರು ಮಾಡಿರುವ ಫಸ್ಟ್ ಅಮೆಂಡ್ಮೆಂಟ್. ಮೋದಿಜಿ ಮಾಡಿರುವ ಸೆಕೆಂಡ್ ಅಮೆಂಡ್ಮೆಂಟ್ 100ನ ಅಮೆಂಡ್ಮೆಂಟ್, 100th ಅಮೆಂಡ್ಮೆಂಟ್. ನಮಗೂ ಬಾಂಗ್ಲಾದೇಶಕ್ಕೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೆಲವು ವೆಸ್ಟ್ ಬೆಂಗಾಲ್ ಜಾಗ ಬರಬೇಕಂದ್ರೆ ಬಾಂಗ್ಲಾದೇಶ ಒಳಗಡೆ ಹೋಗಿ ವೆಸ್ಟ್ ಬೆಂಗಾಲ್ ಬರಬೇಕು ಆನ್ಲೈನ್. ಕೆಲವು ಸಾರಿ ಬಾಂಗ್ಲಾದೇಶ್ ಹೋಗ್ಬೇಕಂದ್ರೆ ಬಾಂಗ್ಲಾದೇಶ್ ಇಂಡಿಯಾ ಬಂದು ಪುನಃ ಬಾಂಗ್ಲಾದೇಶ ಹೋಗ್ಬೇಕು. ಸೊ ಅದು ನಾವಿಬ್ಬರು ಕೂಡ 2 ಕಂಟ್ರಿ ಕೂತ್ಕೊಂಡು ಮಾತಾಡಿ, ಸೊ ಕೆಲವು ನಿಮ್ಮ ಜಾಗ ನನಗೆ ಕೊಟ್ಬಿಡಿ, ನಮ್ಮ ಜಾಗ ನಿಮಗೆ ಕೊಡ್ತೀನಿ, ಸೊ ಯಾರಿಗೂ ಪ್ರಾಬ್ಲಮ್ ಬರಲ್ಲ. ಆ ಅಮೆಂಡ್ಮೆಂಟ್ 2 ದೇಶ ಒಂದು ಟ್ರೀಟಿ ಮಾಡಿ ಪಾರ್ಲಿಮೆಂಟ್ ನಲ್ಲಿ ಆರ್ಟಿಕಲ್ 1, 2 ಅದನ್ನು ನಾವು ಶುರು ಮಾಡಬೇಕು. ಅದು ಮಾಡಿದ್ದಾರೆ. ಅದು ಎಕ್ಸ್ಚೇಂಜ್ ಆಫ್ ಸರ್ಟನ್ ಬಾಂಗ್ಲಾದೇಶ್ 100ನೇ ಅಮೆಂಡ್ಮೆಂಟ್. 101 ನಮ್ಮ ದೇಶದಲ್ಲಿ GST ತಗೊಂಡು ಬಂದಿದ್ದರು ಮೋದಿ ಅವರು, ಅದು 101st ಅಮೆಂಡ್ಮೆಂಟ್. 102nd ಅಮೆಂಡ್ಮೆಂಟ್ OBC ಕಮಿಷನ್. ಇದುವರೆಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇಲ್ಲ. ವಾಜಪೇಯಿ ಸಮಯದಲ್ಲಿ SC ಕಮಿಷನ್ ಸಪರೇಟ್ ಸ್ಟೇಟಸ್, ST ಕಮಿಷನ್ ಸಪರೇಟ್ ಸ್ಟೇಟಸ್ ತಗೊಂಡು ಬಂದಿದ್ದರು. ಮೋದಿಜಿ ಅವರು ಅದರ ಜೊತೆಗೆ OBCಗೂ ಒಂದು ಕಾನ್ಸ್ಟಿಟ್ಯೂಷನಲ್ ಕಮಿಷನ್. 102nd 103rd ಅಮೆಂಡ್ಮೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆ ಸಮುದಾಯಕ್ಕೂ 10% ರಿಸರ್ವೇಶನ್. 104ನೇ ಅಮೆಂಡ್ಮೆಂಟ್ SC ST ರಿಸರ್ವೇಶನ್ ಇನ್ನು 10 ವರ್ಷ ಎಕ್ಸ್ಟೆಂಡ್ ಮಾಡಿ ಅದು ಮಾಡಿರುವ ಸೋಷಿಯಲ್ ಜಸ್ಟಿಸ್ ಅಮೆಂಡ್ಮೆಂಟ್. 105 OBC ಸಮುದಾಯ ಕನ್ನಡಕ್ಕೆ ಸ್ಟೇಟ್ ಗವರ್ಮೆಂಟ್ ಪವರ್ಸ್ ಕೊಡ್ತೀವಿ, ಸೆಂಟ್ರಲ್ ಗವರ್ಮೆಂಟ್ ಬರುವಾಗ ಲೇಟ್ ಆಗ್ತದೆ, ನೀವೇ ಡಿಸೈಡ್ ಮಾಡಿ ಯಾವ OBC. ಆ 106 ಕಡಸಿ ಅಮೆಂಡ್ಮೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಮಾಡಿದ್ದು ಹೆಣ್ಮಕ್ಕಳಿಗೂ 33% ರಿಸರ್ವೇಶನ್ ಲೋಕಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಮೋದಿಜಿ ಮಾಡಿರುವ 8 ಅಮೆಂಡ್ಮೆಂಟ್ ಕೂಡ ಯಾವುದೇ ಒಂದು ಸಿಂಗಲ್ ಅಮೆಂಡ್ಮೆಂಟ್ ಅಂಬೇಡ್ಕರ್ ವಿಷಯಕ್ಕೆ ಆಪೋಸಿಟ್ ಆಗಿಲ್ಲ. ಯಾವುದೇ ಒಂದು ಸಿಂಗಲ್ ಅಮೆಂಡ್ಮೆಂಟ್ ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿಲ್ಲ. ಆದ್ರೆ ಎಲೆಕ್ಷನ್ ಸಮಯದಲ್ಲಿ ಒಂದು ಪಕ್ಷ ಪ್ರಚಾರ ಏನ್ ಮಾಡಿದ್ರು, ಮೋದಿಜಿ ಅವರಿಗೆ ನಾನು ಕೊಟ್ಬಿಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ ಬದಲಾವಣೆ. ಸೊ ಆ ತರ ಪ್ರಚಾರ ಯಾರು ಮಾಡಿದಾರೋ ಅವರು ಮಾಡಿದ ಅಮೆಂಡ್ಮೆಂಟ್ ನಾವು ಕೊಡ್ಬೇಕು. ಇಂದಿರಾ ಗಾಂಧಿ ಅವರು ಬಹಳ ಕ್ಲಿಯರ್ ಆಗಿದ್ರು,
ಬಿಟ್ಟುಕೊಡುವಾಗ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕು. ಆಗ ನಾನು ಸೇರಿರುವ ರಾಜ್ಯ ತಮಿಳುನಾಡು ರಾಜ್ಯದಲ್ಲಿ ಕಚ್ಚತ್ತೀವು ಪಾರ್ಲಿಮೆಂಟ್ ಕೇಳಿಲ್ಲ, ತಮಿಳುನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೇಳಿಲ್ಲ. ಇವರಿಗೂ ಶ್ರೀಲಂಕನ್ ಪ್ರೆಸಿಡೆಂಟ್ ಜೊತೆಗೆ ಒಂದು ದೋಸ್ತಿ ಮಾಡಬೇಕು, ಫ್ರೆಂಡ್ಶಿಪ್ ಮಾಡಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ತಮಿಳುನಾಡು ಬಾರ್ಡರ್ ನಲ್ಲಿ ಇರುವ ಕಚ್ಚತ್ತೀವು ನಮ್ಮ ದೇಶದಲ್ಲಿರುವ ಒಂದು ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಐಲ್ಯಾಂಡ್. ಯಾವುದೇ ಪರ್ಮಿಷನ್ ಇಲ್ಲದೆ, ಯಾವುದೇ ಸರ್ಕಾರ ಪರ್ಮಿಷನ್ ಇಲ್ಲದೆ, ಕ್ಯಾಬಿನೆಟ್ ನೋಟ್ ಇಲ್ಲದೆ, ಪ್ರೆಸಿಡೆನ್ಷಿಯಲ್ ಪ್ರೊಕ್ಲಮೇಷನ್ ಇಲ್ಲದೆ ಇಂದಿರಾ ಗಾಂಧಿ ಅವರು ಶ್ರೀಲಂಕಾ ಇದರ ಪ್ರೀ 1970 ಎಮರ್ಜೆನ್ಸಿ ಬರಲಿಕ್ಕೆ ಮುಂಚೆ ಇಂದಿರಾ ಗಾಂಧಿ ಅವರಿಗೂ ಎಮರ್ಜೆನ್ಸಿ ಟೆಂಡೆನ್ಸಿ 1971 ನಲ್ಲಿ ಅವರು ತಗೊಂಡಿರುವ ಅಮೆಂಡ್ಮೆಂಟ್ ನಾವು ನೋಡಬೇಕು. ಅಮೆಂಡ್ಮೆಂಟ್ 24 ತಗೊಂಡು ಬಂದಿದ್ರು ಪ್ರೀ ಎಮರ್ಜೆನ್ಸಿ 24 ಪ್ರಕಾರ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ಏನ್ ಬೇಕು ಅಮೆಂಡ್ ಮಾಡಬಹುದು. ಅದು ಸುಪ್ರೀಂ ಕೋರ್ಟ್ ಹೇಳಿದ್ರು ಇಲ್ಲ, ನಾವು ಏನ್ ಬೇಕು ಅಮೆಂಡ್ಮೆಂಟ್ ಮಾಡಲಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅದು ಪಾರ್ಲಿಮೆಂಟ್ ಹೋಗ್ಲಿಕ್ಕೆ ರೈಟ್ಸ್ ಇಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರುವ ಪ್ರಿನ್ಸಿಪಲ್ಸ್ ರಿಮೈನಿಂಗ್ ನೀವು ಮಾಡಬಹುದು. ಅದು 1976 ಎಮರ್ಜೆನ್ಸಿ ತಗೊಂಡು ಬಂದ ಮೇಲೆ ಸುಪ್ರೀಂ ಕೋರ್ಟ್ ಆವಾಗ ಏನ್ ಹೇಳಿದ್ರೆ ಅದು ಎಮರ್ಜೆನ್ಸಿ ಸೆಷನ್ ಅಲ್ಲಿ ಮಾಡಿ. ಸೊ ಇಂದಿರಾ ಗಾಂಧಿ ಅವರು ಪ್ರೀ ಎಮರ್ಜೆನ್ಸಿ ಅವರ ಡಿಕ್ಟೇಟರ್ಶಿಪ್ ಆಟಿಟ್ಯೂಡ್ ಅವರು ಫಸ್ಟ್ ಕೇರಳ 1960 ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್. ಕೇರಳ ಹೋಗಿ ಬಂದ ಮೇಲೆ ನೆಹರು ಕೇಳ್ತಾರೆ, ಪಂಡಿತ್ ನೆಹರು ಅವರು ಕೇಳ್ತಾರೆ, ಕೇರಳದಲ್ಲಿರುವ ಕಮ್ಯುನಿಸ್ಟ್ ಗವರ್ಮೆಂಟ್ ಡಿಸ್ಮಿಸ್ ಮಾಡಬೇಕು, EMS ನಮೂದಿ ಮಾಡಬೇಕು. ನೆಹರು ಹೇಳ್ತಾರೆ ಏನ್ ಕಾರಣ? ಇಂದಿರಾ ಗಾಂಧಿ ಹೇಳ್ತಾರೆ ನನಗೆ ಇಷ್ಟ ಆಗಿಲ್ಲ, ಹೋಗಿ ನೋಡಿದ್ದೀನಿ ನನಗೆ ಇಷ್ಟ ಆಗಿಲ್ಲ. ಸೊ ಇಂಡಿಯಾದಲ್ಲಿ ಮೊದಲನೇ ಬಾರಿ ಆರ್ಟಿಕಲ್ 356 ಯೂಸ್ ಮಾಡಿ ಒಂದು ಸರ್ಕಾರ ಡಿಸ್ಮಿಸ್ ಮಾಡಿದ್ರು 1960 ಕೇರಳದಲ್ಲಿ ಕಮ್ಯುನಿಸ್ಟ್ ಗವರ್ಮೆಂಟ್ EMS ನಮೂದಿ ಮಾಡಿ. ಒಂದೇ ಕಾರಣ, ಡಿಸ್ಮಿಸ್ ಮಾಡಲಿಕ್ಕೆ 7 ಡೇಸ್ ಮುಂಚೆ ಇಂದಿರಾ ಗಾಂಧಿ ಅವರು ಕೇರಳ ಹೋಗಿದ್ರು, ಅವ್ರಿಗೆ ಇಷ್ಟ ಆಗಿಲ್ಲ, ನೇರು ಕೇಳಿದ್ರು. ಸೊ ಇಂದಿರಾ ಗಾಂಧಿ ಅವರು ಈ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಬೇಕು, ಬದಲಾವಣೆ ಮಾಡಬೇಕು, ಇದು ಎಮರ್ಜೆನ್ಸಿ ಸಮಯದಲ್ಲಿ ಬಂದಿಲ್ಲ, 1960 ನಲ್ಲಿ ಶುರುವಾಯಿತು. ಆವಾಗ ಅವರು ಮಿನಿಸ್ಟರ್ ಇಲ್ಲ, ಆವಾಗ ಅವರು ಪ್ರೈಮ್ ಮಿನಿಸ್ಟರ್ ಇಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ ಆಗಿ ಮಾತ್ರ. ಆಮೇಲೆ ಎಲ್ಲಿಯೆಲ್ಲ ಅವರಿಗೆ ಆಪರ್ಚುನಿಟಿ ಸಿಕ್ಕಿತ್ತು, ಆ ಆಪರ್ಚುನಿಟಿ ಎಲ್ಲ ಅವರು ಡಿಕ್ಟೇಟರ್ ಆಟಿಟ್ಯೂಡ್ ನಲ್ಲಿ ಈ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅವರು ಯೂಸ್ ಮಾಡ್ತಾರೆ. ಇದರಲ್ಲಿ ಬಹಳ ಅಲ್ಟಿಮೇಟ್ ಇಂದಿರಾ ಗಾಂಧಿ ಅವರು ರೇಬೆರಳ್ಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ 1971 ಕಂಟೆಸ್ಟ್ ಮಾಡ್ತಾರೆ. ನಮ್ಮೆಲ್ಲರೂ ಗೊತ್ತಿರ್ತದೆ, ಇಂದಿರಾ ಗಾಂಧಿ ಅವರು ಕೇಸ್ ಅಲಹಾಬಾದ್ ಹೈಕೋರ್ಟ್ ಹೋಗಿತ್ತು, ರಾಜ್ ನರೇನ್ ಅವರು ಕೇಸ್ ಮಾಡಿದ್ರು, ಅವರೇ ಸೋತೋಗಿದೆ ಕ್ಯಾಂಡಿಡೇಟ್. ಆಮೇಲೆ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ಅವರು ತಪ್ಪು ಮಾಡಿದ್ದಾರೆ, ಸೊ ನಿಮ್ಮ ಎಲೆಕ್ಷನ್ ವ್ಯಾಲಿಡ್ ಇಲ್ಲ. ನಮ್ಮ ತುಂಬಾ ಜನ ಗೊತ್ತಾಗಿಲ್ಲ ಯಾಕೆ ಎಲೆಕ್ಷನ್ ವ್ಯಾಲಿಡ್ ಇಲ್ಲ. ಸೊ ಇಂದಿರಾ ಗಾಂಧಿ ಅವರು ಚೀಫ್ ಎಲೆಕ್ಷನ್ ನಮ್ಮ MLA ಸಾಹೇಬ್ MP ಸಾಹೇಬ್ ಅವರೆಲ್ಲರೂ ಕೂಡ ಒಂದು ಚೀಫ್ ಎಲೆಕ್ಷನ್ ಏಜೆಂಟ್ ಅವರು ಇರ್ತಾರೆ. ಆ ಎಲೆಕ್ಷನ್ ಏಜೆಂಟ್ ಅವ್ರ ಪ್ರಕಾರ ಎಲೆಕ್ಷನ್ ಮ್ಯಾನೇಜ್ ಮಾಡ್ತಾರೆ. ಇಂದಿರಾ ಗಾಂಧಿ ಅವರಿಗೂ ಚೀಫ್ ಎಲೆಕ್ಷನ್ ಏಜೆಂಟ್ ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಅವ್ರ ಜೊತೆ ಕೆಲಸ ಮಾಡಿಕೊಂಡಿರುವ OSD ಯಶ್ಪಾಲ್ ಕಪೂರ್, ಪ್ರೈಮ್ ಮಿನಿಸ್ಟರ್ ನಲ್ಲಿ OSD ಯಾರಿದ್ದಾರೆ ಅವರು ಚೀಫ್ ಎಲೆಕ್ಷನ್ ಏಜೆಂಟ್ ಆಗಿದ್ದಾರೆ. ಕಾರಣ ಅಲ್ಲಿರುವ SP ಕಲೆಕ್ಟರ್ ಕಂಟ್ರೋಲ್ ಮಾಡಿಲ್ಲ. ಸೊ ಇಂಡಿಯಾದಲ್ಲಿ ಎಲ್ಲಿ ಕೂಡ ಅನ್ಯಾಯ ನಾವು ನೋಡಿಲ್ಲ. ಪ್ರೈಮ್ ಮಿನಿಸ್ಟರ್ ಇರುವಾಗ ಅವರು OSD ಆಫೀಸರ್ ಆಫ್ ಸ್ಪೆಷಲ್ ಡ್ಯೂಟಿ ಯಶ್ಪಾಲ್ ಕಪೂರ್ ತಗೊಂಡೋಗಿ ನೀವು ನಮ್ಮ ಎಲೆಕ್ಷನ್ ಏಜೆಂಟ್ ಅಪ್ಪ ಎಲೆಕ್ಷನ್ ಮಾಡಿಸ್ತೀವಿ. ಆ ಥರ ಮಾಡುವಾಗ ಎಲೆಕ್ಷನ್ ನಲ್ಲಿ ಏನ್ ಹೆಮ್ಮೆ ಇರ್ತದೆ, ಏನ್ ಇಂಟೆಗ್ರಿಟಿ ಇರ್ತದೆ. ಸೊ ರಾಜನಾರಾಯಣ ಅವರು ಮಾಡಿದ ತುಂಬಾ ಆರೋಪದಲ್ಲಿ ಇದು ಮೇನ್ ಆರೋಪ. ಸೊ ಇಂದಿರಾ ಗಾಂಧಿ ಅವರ ಮೇಲೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವ ಜಡ್ಜ್ಮೆಂಟ್ 1975 ಜೂನ್ 12 ಅವರ ಜಡ್ಜ್ಮೆಂಟ್ ಕೊಟ್ಟರು. ಜೂನ್ 12, 1975 ನಿಮ್ಮ ಎಲೆಕ್ಷನ್ ಅದು ಏನಿದೆ ಅದು ಇನ್ವ್ಯಾಲಿಡ್. ನಿಮಗೆ 20 ಡೇಸ್ ನಾವು ಟೈಮ್ ಕೊಡ್ತೀವಿ. 20 ಡೇಸ್ ಒಳಗಡೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಸ್ಟೇ ಮಾಡಿ, ನೀವು ಸ್ಟೇ ಮಾಡಿಲ್ಲ ನೀವು ಪ್ರಧಾನಮಂತ್ರಿಯಾಗಿ ಇರ್ಲಿಕ್ಕೆ ಆಗಲ್ಲ, ಡಿಸೈಡ್ ಮಾಡಬೇಕು. ಸರಿಯಾಗಿ ಇಂದಿರಾ ಗಾಂಧಿ ಅಮ್ಮ 20 ದಿವಸ ಸಮಯ ಇತ್ತು, ಸರಿಯಾಗಿ 13 ದಿವಸ ಆದ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅವರು ಕೊಟ್ಟಿರುವ ಜಡ್ಜ್ಮೆಂಟ್ ಡೇಟ್ 12 ಜೂನ್ 1975. ಅವರು ಎಮರ್ಜೆನ್ಸಿ ತಗೊಂಡು ಬಂದಿರುವ ಡೇಟ್ 25 ಜೂನ್ 1975. 13 ದಿವಸ ಬಿಟ್ಟು ಅವರಿಗೆ 7 ದಿವಸ ಬಾಕಿ. ಸೊ ಅವರು ಎಮರ್ಜೆನ್ಸಿ ತಗೊಂಡು ಬಂದಿರೋ ಒಂದೇ ಕಾರಣ, ಅವರು ಪ್ರೈಮ್ ಮಿನಿಸ್ಟರ್ ಕ್ವಶನ್ ಉಳಿಸಬೇಕು. ಒಂದೇ ಕಾರಣ ಎಮರ್ಜೆನ್ಸಿ ತಗೊಂಡು ಬಂದು ಪಾರ್ಲಿಮೆಂಟ್ ಸಸ್ಪೆಂಡ್ ಮಾಡಿದ್ದಾರೆ.
ಮಾರ್ಚ್ ತನಕ ನಮ್ಮ ದೇಶದಲ್ಲಿ ಅನುಭವಿಸಿ. ಇದೆಲ್ಲ ಇವತ್ತು ಒಂದು ಪಕ್ಷ ಇನ್ನೊಂದು ಪಕ್ಷ ಮೇಲೆ ಆರೋಪ ಮಾಡುವಾಗ ಒಬ್ಬರು ಪಾರ್ಲಿಮೆಂಟ್ ಒಳಗಡೆ ರೆಡ್ ಕಲರ್ ಬುಕ್ ತಗೊಂಡು ಬಂದು ಇದೇ ಕಾನ್ಸ್ಟಿಟ್ಯೂಷನ್ சொல்லுவாங்க. ಅವರ ತಂದೆ ತಾಯಿ, ಅವರ ಅಜ್ಜ ಅಜ್ಜಿ, ಅವರು ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ ಒಂದ್ಸಾರಿ ಮಿರರ್ ನೋಡಿ ನೋಡುವಾಗ ಆ ರೆಡ್ ಬುಕ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಳಗಡೆ ತಗೊಂಡು ಬರಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ತನ್ನ ಪ್ರೈಮ್ ಮಿನಿಸ್ಟರ್ ಕ್ವಶನ್ ಉಳಿಸಲಿಕ್ಕೆ ಅವ್ರು ಇಲ್ಲ ಸರ್, ಇಲ್ಲಿ ಅವರು ಸ್ಟಾಪ್ ಮಾಡಿ ಇವತ್ತು ಅವ್ರು ಹೇಳ್ತಾರೆ ಎಮರ್ಜೆನ್ಸಿ ಸಮಯದಲ್ಲಿ 1975 ಡಿಸೆಂಬರ್ ಕಾಂಗ್ರೆಸ್ ಎಲ್ಲಾ ಪಕ್ಷದಲ್ಲಿ ಕೂಡ ಆನ್ಯುವಲಿ ಒಂದು ಸೆಷನ್ ಇರ್ತದೆ. ಚಂಡೀಗಢ ಸೆಷನ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ ಡಿಗೆ ಬರುವ ನಮ್ಮ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಅದು ಚೇಂಜ್ ಮಾಡಬೇಕು, ಇದು ತಿದ್ದುಪಡಿ ಮಾಡಬೇಕು, ಬದಲಾವಣೆ ಮಾಡಬೇಕು. AR ಅಂಟುಲೆ ಒಂದು ಮಿನಿಸ್ಟರ್ ಅವರು ಬಂದು ಒಂದು ಪೇಪರ್ ತಯಾರು ಮಾಡ್ತಾರೆ, ಫ್ರೆಶ್ ಲುಕ್ ಅಟ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇನು ತಗೊಂಡು ಬರಬೇಕು. ಅದಕ್ಕೊಂದು ಕಮಿಟಿ ಆಗ್ತಾರೆ ಸರ್ದಾರ್ ಭರಣ್ ಸಿಂಗ್ ಅವರ ಅಧ್ಯಕ್ಷದಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇನು ಬದಲಾವಣೆ ತಗೊಂಡು ಬರಬೇಕು ನೀವು ಹೇಳಿ. ಸೊ ಎಮರ್ಜೆನ್ಸಿ ಸಮಯದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ 1975 ಆನ್ಯುವಲ್ ಸೆಷನ್ ನಲ್ಲಿ ಅವರು ಈ ಎಮರ್ಜೆನ್ಸಿ ಯೂಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಏನು ಹೇಳ್ತಾರೆ, ನಮ್ಮ ದೇಶಕ್ಕೂ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಆಫ್ ಗೌರ್ಮೆಂಟ್ ಬೇಡ, ನಮ್ಮ ದೇಶಕ್ಕೂ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಬೇಕು. 1975 ಕಾಂಗ್ರೆಸ್ ಆನ್ಯುವಲ್ ಸೆಷನ್ ನಲ್ಲಿ ಅವರೇ ಹೇಳ್ತಾರೆ ಇಂದಿರಾ ಗಾಂಧಿ ಮಾತ್ರ ದೇಶದಲ್ಲಿ ಎಲ್ಲ ಕಡೆ ನಿಲ್ಬೇಕು, MP ಎಲ್ಲ ಬೇಕಾಗಿಲ್ಲ, ಎಲ್ಲರೂ ಒಬ್ಬರಿಗೆ ವೋಟ್ ಮಾಡಬೇಕು ಅಮೆರಿಕ ತರ, ಅದರಲ್ಲಿ ಇಂದಿರಾ ಗಾಂಧಿ. ಇವತ್ತು ಇವರು ಇನ್ನೊಂದು ಪಕ್ಷ ಆರೋಪ ಮಾಡ್ತಾರೆ ನೀವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ತಗೊಂಡು 1975 ನಲ್ಲಿ ಅದಕ್ಕೊಂದು ಪೇಪರ್ ತಯಾರು ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನಮಗೆ ಬೇಡ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ತಮಿಳುನಾಡು, ಕೇರಳ, ಕರ್ನಾಟಕ ಯಾರಿಗಾದ್ರೆ ಒಬ್ಬರು ವೋಟ್ ಮಾಡಬೇಕು. ನಾವಿಲ್ಲಿ MP ವೋಟ್ ಮಾಡಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ ವೋಟ್ ಮಾಡಿ ಅವರು ಹೋಗಿ ಪ್ರೈಮ್ ಮಿನಿಸ್ಟರ್ ವೋಟ್ ಮಾಡಬೇಡ, ನಾವೇ ಡೈರೆಕ್ಟ್ ಪ್ರೆಸಿಡೆಂಟ್ ವೋಟ್ ಮಾಡಿ. ಇವತ್ತು ಇವರು ಲೆಕ್ಚರ್ ಕೊಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಏನು, ಅದರಲ್ಲಿ ಯಾರು ತಿದ್ದುಪಡಿ ಮಾಡ್ತಾ ಇದ್ದಾರೆ, ಯಾರು ಬದಲಾವಣೆ. ನನಗೆ ಬಹಳ ಫೇವರೇಟ್ ಸರ್, ನನಗೆ ಬಹಳ ಫೇವರೇಟ್ 39 ಮೇಡಮ್ ಅವರ ಬಗ್ಗೆ ಲೈಟ್ ಆಗಿ ಟಚ್ ಮಾಡಿ ಹೋಗಿದ್ರು, ಕಾರಣ ಮೇಡಮ್ ಅವರು ಸ್ವಲ್ಪ ಟೈಮ್ ಕೊಡ್ತಾ ಇತ್ತು. 39 ಅಮೆಂಡ್ಮೆಂಟ್ ಇದೇ ಎಮರ್ಜೆನ್ಸಿಯಲ್ಲಿ ತಗೊಂಡು ಬರ್ತಾರೆ, ಡಿಕ್ಲೇರ್ ಮಾಡಿದ್ದಾರೆ. ಕಾರಣ ಅವರು ಪೊಸಿಷನ್ ಉಳಿಸಬೇಕು, ಅವರು ಪೊಸಿಷನ್ ಉಳಿಸಬೇಕಂದ್ರೆ ಇಂದಿರಾ ಗಾಂಧಿ ಅವರು 39 ಅಮೆಂಡ್ಮೆಂಟ್ ಹೇಳ್ತಾರೆ ನಾವು ಪ್ರಧಾನಮಂತ್ರಿ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಸ್ಪೀಕರ್ ಇರ್ಬೋದು, ಅವರ ಎಲೆಕ್ಷನ್ ಪ್ರಾಸೆಸ್ ಯಾರು ಕ್ವೆಶ್ಚನ್ ಮಾಡಲಿಕ್ಕಿಲ್ಲ. ಅದು 39. ಒಂದು ಸಾರಿ ಎಲೆಕ್ಟ್ ಆಗ್ತಾರ ನಾಳೆ ನಾವು ಹೋಗಿನ ಫ್ರಾಡು, ಸ್ಪೀಕರ್ ಸರಿಯಾಗಿ ವೋಟ್ ಮಾಡಿಲ್ಲ, ಪ್ರೆಸಿಡೆಂಟ್ ಎಲೆಕ್ಷನ್ ಸರಿಯಾಗಿ ಆಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಇದು ಹೇಳ್ಬಾರ್ದು. 4 ಜನ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ 39 ಅಮೆಂಡ್ಮೆಂಟ್. ಆ 39 ಅಮೆಂಡ್ಮೆಂಟ್ ಯಾವ ತರ ಮಾಡಿದ್ದಾರೆ ಅಲ್ಲಿಯೇ ಇಂಟ್ರೆಸ್ಟ್ ಇದೆ. 39 ಅಮೆಂಡ್ಮೆಂಟ್ ಮಾಡಬೇಕು ಪಾರ್ಲಿಮೆಂಟ್ ನಲ್ಲಿ, ಇವರು ತಗೊಂಡು ಬರ್ತಾರೆ 39 ಅಮೆಂಡ್ಮೆಂಟ್ ಮಾಡೋಣ. ಪಾರ್ಲಿಮೆಂಟ್ ನಲ್ಲಿ ಇವರು ಯಾವ ತರ ತಗೊಂಡು ಬರ್ತಾರೆ ಅಂತ ನೋಡೋಣ. ಅವರಿಗೂ ಆಗಸ್ಟ್ 11, 1975 ಸುಪ್ರೀಂ ಕೋರ್ಟ್ ನಲ್ಲಿ இந்த ಕೇಸ್ ಎನ್ಕ್ವೈರಿ ಇದೆ. ಆಗಸ್ಟ್ 11, 1975 ಸುಪ್ರೀಂ ಕೋರ್ಟ್ ನಲ್ಲಿ ಎನ್ಕ್ವೈರಿ ಇದೆ. ಸೊ ಆಗಸ್ಟ್ 11 ಮಂಡೇ, ಸೋಮವಾರ ಬೆಳಗ್ಗೆ 10 ಗಂಟೆಗೆ ಇಂದಿರಾ ಗಾಂಧಿ ಬಗ್ಗೆ ಚರ್ಚೆ ಆಗ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ. ಇವ್ರು ಇರಬೇಕಾ ಇರಬಾರ್ದ ಎಮರ್ಜೆನ್ಸಿ ಸಮಯದಲ್ಲಿ. ಇವರು ಆಗಸ್ಟ್ 7ನೇ ತಾರೀಕು 39 ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗಸ್ಟ್ 7 39 ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗಸ್ಟ್ 7 ಥರ್ಸ್ಡೇ 39 ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಆಮೇಲೆ ಅದು ಅಸೆಂಬ್ಲಿಯಲ್ಲಿ ಪಾಸ್ ಆಗುತ್ತೆ. 2/3 ಫ್ರೈಡೇ 39 ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಯಿತು. ಕಾರಣ ಎಮರ್ಜೆನ್ಸಿ, ಯಾರು ಕೂಡ ಇಲ್ಲ, ಎಲ್ಲ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಾಯಿತು. ಆಪೋಸಿಷನ್ ಲೀಡರ್ಸ್ ಯಾರಿಲ್ಲ, ಕಾಂಗ್ರೆಸ್ ಪಕ್ಷ ಮಾತ್ರ ಕೂತಿದ್ದಾರೆ. ಫ್ರೈಡೇ ಸ್ಯಾಟರ್ಡೇ ಇಲ್ಲಿ ಕೂಡ ಅಸೆಂಬ್ಲಿ ಚಾಲು ಆಗಲ್ಲ. ನಮ್ಮ MLA ಹೋಗಿದ್ದಾರೆ, ನಾವು ಅರ್ಧ ದಿವಸ ಹೋಗ್ತಾರೆ. ಶನಿವಾರ ಸ್ಯಾಟರ್ಡೇ ಕಾಂಗ್ರೆಸ್ ಪಕ್ಷ ರೂಲ್ ಮಾಡುವ 16 ಅಸೆಂಬ್ಲಿ ಅವರು ಮಾತ್ರ ಅಸೆಂಬ್ಲಿ ಆಗ್ತಾರೆ. ಅಸೆಂಬ್ಲಿಯಲ್ಲಿ ಎಲ್ಲ ಹೇಳ್ತಾರೆ 39 ಅಮೆಂಡ್ಮೆಂಟ್ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಅದು ಶನಿವಾರ ಆದಮೇಲೆ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಬೇಕು. ಎಲ್ಲರೂ ಗೊತ್ತಿದೆ ಸಂಡೇ ಯಾರು ಕೆಲಸ
ಒಂದನೇ ತಾರೀಕು ಸಿಗ್ನೇಚರ್ ಆಗ್ತಾರೆ. ಸಂಡೇ ಮಧ್ಯಾಹ್ನ ಡೆಲ್ಲಿಯಲ್ಲಿ ಗೆಸೆಟ್ ಪ್ರಿಂಟ್ ಮಾಡುವ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡ್ತಾರೆ. ಸಂಡೇ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡಿ ಗೆಸೆಟ್ ಪಬ್ಲಿಷ್ ಮಾಡ್ತಾರೆ. ಕಾರಣ ಸಂಡೇ ರಾತ್ರಿ ಒಳಗಡೆ ಇದು ಮಾಡುವಾಗ ಸೋಮವಾರ ಸುಪ್ರೀಂ ಕೋರ್ಟ್ ಹೋಗಿ 39 ಅಮೆಂಡ್ಮೆಂಟ್ ತೋರಿಸಿದ್ದೀರನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಇಬ್ಬರು ನಾವು ಡೆಮಾಕ್ರಸಿ ಬಗ್ಗೆ ಲೆಕ್ಚರ್ ಕೊಡ್ತಾರೆ. 39 ಅಮೆಂಡ್ಮೆಂಟ್ ತಗೊಂಡ್ಬಂದು ಸಂಡೇ ಬೆಳಗ್ಗೆ ಪ್ರೆಸಿಡೆಂಟ್ ಸಿಗ್ತಾರೆ, ಸಂಡೇ ಮಧ್ಯಾಹ್ನ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡಿ ಗೆಸೆಟ್ ಪಬ್ಲಿಷಿಂಗ್, ಶನಿವಾರ 16 ಅಸೆಂಬ್ಲಿ ಸ್ಪೆಷಲ್ ಸೆಷನ್ ನಲ್ಲಿ ಪಾಸ್ ಆಯಿತು, ಫ್ರೈಡೇ ಪಾರ್ಲಿಮೆಂಟ್ ನಲ್ಲಿ ಅದು ಪಾಸ್ ಆಯಿತು. 3 ದಿವಸದಲ್ಲಿ ಇಂಡಿಯಾದಲ್ಲಿ 39 ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇಬ್ಬರ ಬಗ್ಗೆ ಎನ್ಕ್ವೈರಿ ಮಾಡಬಾರದು. ಈ ತರ ನಾವು ಒಂದೊಂದು ಅಮೆಂಡ್ಮೆಂಟ್ ಕೂತ್ಕೊಂಡು ನಾವು ಓದುವಾಗ ಇವರು ಎಷ್ಟು ತಪ್ಪು ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಎಷ್ಟು ಬದಲಾವಣೆ ಮಾಡಿದ್ದಾರೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ದಾರೆ. ಮಂಡಲ್ ಕಮಿಷನ್ ರಿಪೋರ್ಟ್ ಯಾವಾಗ ಬಂದಿದೆ? ಮಂಡಲ್ ಕಮಿಷನ್ ರಿಪೋರ್ಟ್ ಮೇಡಮ್ ಇಂದಿರಾ ಗಾಂಧಿ ಸಮಯದಲ್ಲಿ ಬಂತು. ಒಬಿಸಿ ಸಮುದಾಯಕ್ಕೆ ರಿಸರ್ವೇಶನ್ ಅವ್ರು ಮುಟ್ಟೆ ಇಷ್ಟು ಮಾಡಿರೋದು ಒಬಿಸಿ ರಿಸರ್ವೇಶನ್ ಮುಟ್ಟೆ. ಆಮೇಲೆ ರಾಜೀವ್ ಗಾಂಧಿ ಬಂದಿದ್ರು, ಇದಾದ್ಮೇಲೆ ಅವರು ಒಬಿಸಿ ರಿಸರ್ವೇಶನ್ ಮುಟ್ಟೆ ಇಲ್ಲ. ರಾಜೀವ್ ಗಾಂಧಿ ಹೇಳಿದ್ರು ಓಪನಿಂಗ್ ಆಫ್ ದಿ ಮಂಡಲ್ ಕಮಿಷನ್ ರಿಪೋರ್ಟ್ ವಿಲ್ ಓಪನ್ ಅ ಕ್ಯಾನ್ ಆಫ್ ಬಾಂಬ್ಸ್. இந்த ಮಂಡಲ್ ಕಮಿಷನ್ ರಿಪೋರ್ಟ್ ಯಾರು ಓಪನ್ ಮಾಡ್ತಾರೋ ಒಳಗಡೆ ಹುಡುಕು ಬರುತ್ತೆ, ಅದು ಹುಡುಕು ಹುಡುಕಿಗೆ ನಾನು ತಯಾರಾಗಿಲ್ಲ, ನಾನು ಮಾಡಲ್ಲ. ಆಮೇಲೆ ವಿ.ಪಿ. ಸಿಂಗ್ ಸರ್ಕಾರ ಬಂದ ಮೇಲೆ ಅದಕ್ಕೂ ಬಿಜೆಪಿ ಸಪೋರ್ಟೆಡ್ ವಿ.ಪಿ. ಸಿಂಗ್ ಗವರ್ಮೆಂಟ್ ಅವರು ಬಂದ ಮೇಲೆ ಮಂಡಲ್ ಕಮಿಷನ್ ರಿಪೋರ್ಟ್ ಓಪನ್ ಮಾಡಿ ಒಬಿಸಿ ಸಮುದಾಯಕ್ಕೆ ಇಷ್ಟು ಮಾಡಿದವರು ಒಬಿಸಿ ರಿಸರ್ವೇಶನ್ಗಾಗಿ ಮಂಡಲ್ ಕಮಿಷನ್ ರಿಪೋರ್ಟ್ ಅವರ ಕೈನಲ್ಲಿ ಇದ್ದು ಕೂಡ ಅದು ಇಂದಿರಾ ಗಾಂಧಿ ಅಮ್ಮ ಅವರು ಓಪನ್ ಮಾಡಿಲ್ಲ. ಅದಕ್ಕೆ ನಾವು ಇಂದಿರಾ ಗಾಂಧಿ ಅಮ್ಮ ಅವರ ಮೇಲೆ, ರಾಜೀವ್ ಗಾಂಧಿ ಅವರ ಮೇಲೆ, ವಿ.ಪಿ. ಸಿಂಗ್ ಅವರ ಮೇಲೆ ನಾವು ಮಾಡಿಲ್ಲ. ಸೊ ಇದೆಲ್ಲ ಕೂಡ ಈ ಬುಕ್ನಲ್ಲಿ ನಮ್ಮ ವಿಕಾಸ್ ಕುಮಾರ್ ಅವರು ಇದೆಲ್ಲ ಕೂಡ ಅವರು ಲೈನ್ ಟ್ರೇಸ್ ಮಾಡಿ ತಗೊಂಡು ಹೋಗಿದ್ದಾರೆ. 106 ಅಮೆಂಡ್ಮೆಂಟ್ ಯಾಕೆ ಮಾಡಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಡೇಂಜರ್, ಅದು ಇಂದಿರಾ ಗಾಂಧಿ ಸಮಯದಲ್ಲಿ ಸ್ಪೆಸಿಫಿಕ್ ಅಲ್ಟಿಮೇಟ್ 42nd ಅಮೆಂಡ್ಮೆಂಟ್. ಒಂದೇ ಅಮೆಂಡ್ಮೆಂಟ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ 57 ಆರ್ಟಿಕಲ್ ತಿದ್ದುಪಡಿ ಮಾಡಿದ್ದಾರೆ. 57 ಆರ್ಟಿಕಲ್ 57 ಆರ್ಟಿಕಲ್ ಒಂದು ಅಮೆಂಡ್ಮೆಂಟ್ ನಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಒಂದೇ ದಿವಸ. 57 ಆರ್ಟಿಕಲ್ಸ್ ಅಂತ ಓದಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಓದುವಾಗ ಅದರಲ್ಲಿ ಸೋಷಿಯಲಿಸ್ಟ್ ಸೆಕ್ಯುಲರ್ ಆ ವರ್ಡ್ ಪ್ರಿಯಾಮದಲ್ಲಿ ಸೇರಿಸಿದ್ರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಅಮೆಂಡ್ಮೆಂಟ್ ಮಾಡ್ತಾರೋ ತಿದ್ದುಪಡಿ ಯಾವ ಕೋರ್ಟ್ ನಲ್ಲಿ ಕೂಡ ಯಾರು ಕ್ವೆಶ್ಚನ್ ಮಾಡಲಿಕ್ಕಿಲ್ಲ. ಅನ್ಲಿಮಿಟೆಡ್ ಪವರ್ಸ್ ಟು ಪಾರ್ಲಿಮೆಂಟ್. ಕಾನ್ಸ್ಟಿಟ್ಯೂಷನ್ ಯಾವ ತರ ಚೇಂಜ್ ಮಾಡಲಿಕ್ಕೆ ಅನ್ಲಿಮಿಟೆಡ್ ಪವರ್. ಫಂಡಮೆಂಟಲ್ ಡ್ಯೂಟಿ ಹೊಸದಾಗಿ ತಗೊಂಡು ಬರ್ತಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ 3 ಆಡ್ ಮಾಡ್ತಾರೆ. ಹಾನರಬಲ್ ಪ್ರೆಸಿಡೆಂಟ್ ಯಾರಿದ್ದಾರೋ ಕ್ಯಾಬಿನೆಟ್ ಏನು ಹೇಳ್ತಾರೆ ಅದು ಮಾತ್ರ ಅವರು ಮಾತಾಡಬೇಕು, ಬೇರೆ ಹೊಸದಾಗಿ ಮಾಡಲಿಕ್ಕಿಲ್ಲ. ಪ್ರೆಸಿಡೆಂಟ್ ಗವರ್ನರ್ ಏನು ಆರ್ಡಿನೆನ್ಸ್ ಮಾಡ್ತಾರೆ ಯಾವ ಕೋರ್ಟ್ ನಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿಲ್ಲ. ಅಸೆಂಬ್ಲಿ ಪಾರ್ಲಿಮೆಂಟ್ 5 ವರ್ಷದಿಂದ 6 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಒಂದು ಕೋರಂ ಇದೆ, ಈ ಹಾಲ್ನಲ್ಲಿ ಮೀಟಿಂಗ್ ಆಗ್ತಾ ಇದೆ ಸರ್, ಈ ಹಾಲ್ ಫುಲ್ ಆಗಿಲ್ಲ, 10 ಜನ ಮಾತ್ರ ಬಂದಿದ್ದಾರೆ, ಮೀಟಿಂಗ್ ಮಾಡೋದು. ಪಾರ್ಲಿಮೆಂಟ್ ನಲ್ಲಿ ಇಷ್ಟು ಜನ ಬಂದಿಲ್ಲ, ಆ ಬಿಲ್ ಪಾಸ್ ಆಗಿದೆ. ಒಂದು ಕೋರಂ ಇರ್ತದೆ, ಮಿನಿಮಮ್ ಇಷ್ಟು ಜನ ಇರಬೇಕು. ಇಂದಿರಾ ಗಾಂಧಿ ಅವರು ಅದು ರಿಮೂವ್ ಮಾಡ್ತಾರೆ. ಕಾರಣ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಆಸ್ಪತ್ರೆ ಒಳಗಾಗ್ತೀವಿ, ಒಬ್ಬೇ ಒಬ್ಬರು ಕೂರಿಸಿ ಏನೇನು ಬಿಲ್ ಇದೆ ಆಗ್ತೀವಿ. ಸೊ ಆ ಕೋರಂ ಲಿಮಿಟೇಷನ್ ರಿಮೂವ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನು ಪವರ್ಸ್ ಇದೆ ಕರ್ಟೈಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಸ್ಟ್ರೆಂತ್ ಕಡಿಮೆ ಮಾಡ್ತಾರೆ. ಅಸ್ಸಾಂನಲ್ಲಿ ಒಂದು ರೀಜನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರ, ತಮಿಳುನಾಡಿನಲ್ಲಿ ಫಂಡಮೆಂಟಲ್ ರೈಟ್ ಸಸ್ಪೆಂಡ್ ಮಾಡಲಿಕ್ಕೆ ಪವರ್ಸ್ ತಗೊಂಡ್ಬರ್ತಾರೆ. ಇಂಡಿಯಾದಲ್ಲಿ ಏದೋ ಒಂದು ಕಡೆ ಪ್ರಾಬ್ಲಮ್ ಆಗುವಾಗ ಎಲ್ಲಾ ಕಡೆಯಲ್ಲಿ ಫಂಡಮೆಂಟಲ್ ರೈಟ್ ನಾವು ಸಸ್ಪೆಂಡ್ ಮಾಡ್ತೀವಿ. ಸೊ 57 ಅಮೆಂಡ್ಮೆಂಟ್ ತಿದ್ದುಪಡಿ 42nd ಅಮೆಂಡ್ಮೆಂಟ್ ನಲ್ಲಿ ಮೇಡಮ್ ಇಂದಿರಾ ಗಾಂಧಿ ಇದಾದ ಮೇಲೆ ಇಂದಿರಾ ಗಾಂಧಿ ಅವರು ಹೋಗಲೇಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದಾರೆ 31D ನಲ್ಲಿ ಹಿಂದೂ ಧರ್ಮ ಯಾರೆಲ್ಲ ಕೆಲಸ ಮಾಡ್ತಾರೆ, ಒಂದು ಇಸ್ಕಾನ್ ಇರ್ಬೋದು, ಬ್ರಹ್ಮಕುಮಾರಿ ಇರ್ಬೋದು, ಅವೆಲ್ಲ ಆಂಟಿ ನ್ಯಾಷನಲ್ 31D. ಸೊ ಅದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಪ್ರಿಯರಂಜನ್ ಮುನ್ಷಿ ಅವರು ಮಾತಾಡ್ತಾರೆ, ಈ ಅಮೆಂಡ್ಮೆಂಟ್ ತಗೊಂಡು ಬಂದು ಈ 31D ನಲ್ಲಿ ದೇಶದ ಎದುರಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವೆಲ್ಲ ನಾವು ಬ್ಯಾನ್ ಮಾಡ್ತೀವಿ. ಅದರಲ್ಲಿ
31 ಕೆಳಗಡೆ ಬರ್ತದೆ. ಬ್ರಹ್ಮಪುರ ಕುಮಾರಿ 31 ಬರ್ತದೆ. ಅವತ್ತು ಒಂದು ವೇಳೆ ನಮ್ಮ ಶ್ರೀ ರವಿಶಂಕರ್ ಇದ್ದಾರನ್ನ ಅವರು ಬರ್ತಾರೆ. ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಈಶಾ ಯೋಗ ಸತ್ತು ಇದ್ದಾರನ್ನ ಅವರು ಬರ್ತಾರೆ. ಅವತ್ತು ಯಾರೆಲ್ಲ ಈ ತರ ಸಮಾಜ ಕೆಲಸ ಮಾಡ್ತಾರೆ ಅವರೆಲ್ಲ ಎಸ್ಕೇಪ್ ಆಗುತ್ತೆ. 2 ಜನ ಮಾತ್ರ ಟಾರ್ಗೆಟ್ ಮಾಡಿ ಲಕ್ಲಿ 31 ಪಾಸ್ ಆಗುತ್ತೆ. ಈ ತರ ತುಂಬಾ ಅನ್ಯಾಯ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೋ ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ಆ ಸಮಯದಲ್ಲಿ ಮಾಡಿದ್ರು. ಇವತ್ತು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ಗೂ ಮರ್ಯಾದೆ ಕೊಡುವ ಒಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ಕಾನ್ಸ್ಟಿಟ್ಯೂಷನ್ ಸ್ಟ್ರೆಂಥನ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಿಲ್ತಾ ಇಲ್ಲ. 106ನೇ ಅಮೆಂಡ್ಮೆಂಟ್ ಇರ್ತಾ ಇಲ್ಲ ಸರ್, 107ನೇ ರೆಡಿ ಮಾಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ 107th ಅಮೆಂಡ್ಮೆಂಟ್ ಅದು ರೆಡಿ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅಭಿವೃದ್ಧಿ ಕಾರಣ ಮೋದಿ ಅವರು ಹೇಳಿದ್ರು 1952 ಎಲೆಕ್ಷನ್ ಒನ್ ಕಂಟ್ರಿ ಒನ್ ಎಲೆಕ್ಷನ್. ತಮಿಳುನಾಡಿನಲ್ಲಿ ಎಲೆಕ್ಷನ್ ಆಯಿತು, ಕರ್ನಾಟಕದಲ್ಲಿ ಆಯಿತು, ಡೆಲ್ಲಿಯಲ್ಲಿ ಆಯಿತು. 1957 ಒನ್ ಕಂಟ್ರಿ ಒನ್ ಎಲೆಕ್ಷನ್. 1962 ಒನ್ ಕಂಟ್ರಿ ಒನ್ ಎಲೆಕ್ಷನ್. 1967 ಒನ್ ಕಂಟ್ರಿ ಒನ್ ಎಲೆಕ್ಷನ್. 1967 ಆದ ಮೇಲೆ ಒನ್ ಕಂಟ್ರಿ ಒನ್ ಎಲೆಕ್ಷನ್ ನಮ್ಮ ದೇಶದಲ್ಲಿ ಆಗಿಲ್ಲ. ಕಾರಣ ನಮ್ಮ ದೇಶದಲ್ಲಿ ಆರ್ಟಿಕಲ್ 356 ಒಂದು ಸ್ಟೇಟ್ ಗವರ್ಮೆಂಟ್ ಡಿಸ್ಕಸ್ ಮಾಡುವ ಪವರ್ಸ್ 90 ಬಾರಿ ಯೂಸ್ ಮಾಡಿದ್ದಾರೆ. 90 ಬಾರಿ, 90 ಬಾರಿ ಕಾಂಗ್ರೆಸ್ ಮಾತ್ರ ಯೂಸ್ ಮಾಡಿದ್ದಾರೆ. 100 ಟೈಮ್ಸ್ ಮೇಲೆ ಮಾಡಿದ್ದಾರೆ. 90 ಬಾರಿ ಕಾಂಗ್ರೆಸ್ ಮಾತ್ರ, ಅದರಲ್ಲಿ 50 ಬಾರಿ ಇಂದಿರಾ ಗಾಂಧಿ ಸೆಂಚುರಿ ಟ್ರೈ ಮಾಡಿದ್ರು. ಬಟ್ 90 ಟೈಮ್ಸ್ ಕಾಂಗ್ರೆಸ್, 50 ಟೈಮ್ಸ್ ಇಂದಿರಾ ಗಾಂಧಿ. ಇದರಲ್ಲಿ ಬಹಳ ಆಶ್ಚರ್ಯ ನೋಡ್ತೀರಾ, 1980 ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಗೆದ್ದುಕೊಂಡು ಬಂದ ಮೇಲೆ ಒಂದೇ ದಿವಸ ಫೆಬ್ರವರಿ 17 11 ಗೌರ್ಮೆಂಟ್ ಡಿಸ್ಕಸ್ ಮಾಡಿ, ಒನ್ ಡೇ 11 ಗೌರ್ಮೆಂಟ್ ಡಿಸ್ಕಸ್ ಮಾಡಿ. ಸೊ ಇಷ್ಟು ಮಾಡಿದ ಮೇಲೆ ನಮ್ಮ ದೇಶದಲ್ಲಿ ಎಲ್ಲ ಎಲೆಕ್ಷನ್ ಬೇರೆ ಬೇರೆ ಕಡೆ ಹೋಗಿ, ತಮಿಳುನಾಡು ಒಂದು ಡೇಟ್, ಕರ್ನಾಟಕ ಒಂದು ಡೇಟ್, ಡೆಲ್ಲಿ ಒಂದು ಡೇಟ್. ಒಂದೊಂದು ವರ್ಷದಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಎಲೆಕ್ಷನ್ ಕ್ಯಾಂಪೇನಿಂಗ್ 3 ತಿಂಗಳು ಕೊಡಬೇಕು. ವಿವಾಹ ಕೊಡ್ತಾ ಇದ್ದಾರೆ, ಇದಾದ ಬೀದರ್ ಕೊಡ್ತಾರೆ, ಬೆಂಗಾಲ್ ಕೊಡ್ತಾರೆ, ನೆಕ್ಸ್ಟ್ ಇಯರ್ ತಮಿಳುನಾಡು ಇದೆ, ಪ್ರಧಾನಮಂತ್ರಿ ಸಮಯ ಎಲ್ಲರೂ ಬೇಕು. ಆ ಎಲೆಕ್ಷನ್ ಆಗುವ ಯಾರು ಕೆಲಸ ಮಾಡಲ್ಲ, ಎಲ್ಲ ಸರ್ಕಾರ ಅಧಿಕಾರಿ ಎಲ್ಲರೂ ಕೂಡ 3 ತಿಂಗಳು ಎಲೆಕ್ಷನ್, 1 ತಿಂಗಳು ಮುಂಚೆ ಎಲೆಕ್ಷನ್ ಸಮಯ 1 ತಿಂಗಳು, ಎಲೆಕ್ಷನ್ ಆದಮೇಲೆ 1 ತಿಂಗಳು ಕೆಲಸ ಮಾಡ್ತಾರೆ. ಈ ದೇಶಕ್ಕೆ ಎಷ್ಟು ಪ್ರೊಡಕ್ಟಿವಿಟಿ ಲಾಸ್. ಅದು ಪ್ರಧಾನಮಂತ್ರಿಯವರು ಒನ್ ಕಂಟ್ರಿ ಒನ್ ಎಲೆಕ್ಷನ್ ತಗೊಂಡು ಬರುವಾಗ ಅದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ನಮ್ಮ ದೇಶದಲ್ಲಿ ಒನ್ ಕಂಟ್ರಿ ಒನ್ ಎಲೆಕ್ಷನ್ ಆರಂಭದಿಂದ 50 to 57, 60 to 67 ಅದು ಆರೋಪ ಮಾಡ್ತಾರೆ. ಅದರಿಂದ ಒನ್ ಕಂಟ್ರಿ ಒನ್ ಎಲೆಕ್ಷನ್ ಬಂದಿದ್ರ ಇವಾಗ ನೀವು ಮಾಡ್ಬಿಡ್ತೀರಾ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 4 ವರ್ಷ ಪವರ್ಸ್ ಇದೆ, ನೀವು ರಿಮೂವ್ ಮಾಡಿ. ಅದು ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ನಲ್ಲಿ ಏನು ತಗೊಂಡು ಬಂದಿದ್ದಾರೆ ಆ ಬಿಲ್ ಬಹಳ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಲೋಕಸಭಾ ಪೀರಿಯಡ್ ಏನಿದೆ ಅದು ಫುಲ್ ಇರ್ತದೆ. ಅಶ್ವಿನಿ ಈ ಲೋಕಸಭಾ 2029 ಕಂಪ್ಲೀಟ್ ಮಾಡಿ. ಈ ಲೋಕಸಭಾ ಆದ ಮೇಲೆ ನೆಕ್ಸ್ಟ್ ಬರುವ ಲೋಕಸಭಾ ಫುಲ್ ಇರ್ತದೆ. ಅಶ್ವಿನಿ 2029 ಎಲೆಕ್ಷನ್ ಆಗುವಾಗ 2034 ಲೋಕಸಭಾ ಆಗುವ ಎಲೆಕ್ಷನ್ ಒನ್ ಕಂಟ್ರಿ ಒನ್ ಎಲೆಕ್ಷನ್. ಯಾರಿಗೂ ತೊಂದರೆ ಮಾಡಲ್ಲ. ಇವಾಗಿರುವ ಯಾವುದೇ ಒಂದು ಸ್ಟೇಟ್ ಗವರ್ಮೆಂಟ್ ಪವರ್ಸ್ ಕಟ್ಟೇಜ್ ಮಾಡಲ್ಲ. ಇವಾಗಿರುವ ಲೋಕಸಭಾ ಫುಲ್ ಟರ್ಮ್, ಅದಾದ ಮೇಲೆ ಫುಲ್ ಟರ್ಮ್, ನೆಕ್ಸ್ಟ್ ಲೋಕಸಭಾ ಎಂಡ್ ಆಗುವಾಗ ಒನ್ ಕಂಟ್ರಿ ಒನ್ ಎಲೆಕ್ಷನ್. ಸೊ ಈ ಪ್ರಕಾರ ನಾವು ನೋಡುವಾಗ 2029 ನೆಕ್ಸ್ಟ್ ಲೋಕಸಭಾ, 2034 ನೆಕ್ಸ್ಟ್ ಲೋಕಸಭಾ, ಆ ಸಮಯದಲ್ಲಿ ಒನ್ ಕಂಟ್ರಿ. ತಮಿಳುನಾಡು 2026 ಅಸೆಂಬ್ಲಿ, 2031 ತಮಿಳುನಾಡು ಅಸೆಂಬ್ಲಿ ಮಾಡ್ತಾರೆ. 2031 ಆದ ಮೇಲೆ 2036 ಎಲೆಕ್ಷನ್ ಆಗಲ್ಲ, 2034 ಒಟ್ಟಿಗೆ ಎಲೆಕ್ಷನ್. ಕರ್ನಾಟಕ 2028 ಎಲೆಕ್ಷನ್ ಆಗ್ತದೆ. 2028 ಆದಮೇಲೆ 2033 ಆಗ್ತದೆ. 2033 ಯಾರು ಪವರ್ ಬರ್ತಾರೋ 1 ವರ್ಷ ಮಾತ್ರ ಸಿಗ್ತದೆ. ಸೊ 2034 ಒನ್ ನೇಷನ್ ಒನ್ ಎಲೆಕ್ಷನ್ ಹೋಗೋದು. ಇಷ್ಟು ಒಂದು ಕಟ್ಟುನಿಟ್ಟವಾಗಿ ಯಾರಿಗೂ ತೊಂದರೆ ಕೊಡದೆ ಒಂದು ಡಿಸ್ಟೆಂಟ್ ಒಂದು ವಿಷನ್ ಐಸೈಟ್ ನಲ್ಲಿ ಅವರು ತಗೊಂಡು ಬರುವಾಗ ಅದಕ್ಕೂ ವಿರೋಧ ಮಾಡಿ. ಅದಕ್ಕೆ ಇರುವ ಎಲ್ಲ ನಮ್ಮ ನಾಗರಿಕರು ಕೂಡ ತಮ್ಮಲ್ಲಿ ನಾನು ಒಂದು ವಿನಂತಿ ಮಾಡ್ತಾರೆ, ಮೇಕಿಂಗ್ ಅ ಪರ್ಸನಲ್ ಅಪೀಲ್ ಟು ಆಲ್ ಆಫ್ ಯು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಕಾನ್ಸ್ಟಿಟ್ಯೂಷನ್ ನೀಡ್ಸ್ ಟು ಬಿ ಸ್ಟ್ರೆಂಥೆಂಡ್, ನಾಟ್ ಓನ್ಲಿ ಪ್ರೊಟೆಕ್ಟ್. ದಟ್ ಇಸ್ ದ ವಿಷನ್ ಆಫ್ ಅವರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಚ್ ಎ ಗ್ರೇಟ್ ಪರ್ಸನ್. ತಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡೋದು, ಇಲ್ಲಿರುವ ಸಣ್ಣ ಮಕ್ಕಳು ಯಾರಿದೆ
ಇವಾಗಿರುವ ಎಲ್ಲ ಬುಕ್ಸ್ ಕೂಡ ಅಂಬೇಡ್ಕರ್ ಅವರು ಅನ್ಯಾಯ ಮಾಡ್ತಾರೆ. ಯಾವ ಬುಕ್ ನಲ್ಲಿ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಸರಿಯಾಗಿಲ್ಲ. ಧನಂಜಯ ಕೀರ್ ಒಂದು ಬುಕ್ ಇದೆ ಮರಾಠಿಯಲ್ಲಿ. ಧನಂಜಯ ಕೀರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಬುಕ್ ಮಾಡುವಾಗ ಇಟ್ ಇಸ್ ದಿ ಅಥರೈಸ್ಡ್ ಬಯೋಗ್ರಫಿ ಆಫ್ ಅಂಬೇಡ್ಕರ್ ಅವರೇ ಮಾತಾಡಿದ್ರು ಧನಂಜಯ ಕೀರ್. ಆ ಬುಕ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಕನ್ನಡ ಟ್ರಾನ್ಸ್ಲೇಷನ್ ತಮಿಳೆಲ್ಲ ಇದೆ. ಈ ಸಂದರ್ಭದಲ್ಲಿ ಯಾರಾದರೂ ಇರುವಾಗ ನೀವು ದಯವಿಟ್ಟು ಧನಂಜಯ ಕೀರ್ ಅವರು ಬರೆದಿರುವ ಅಂಬೇಡ್ಕರ್ ಅವರ ಪುಸ್ತಕ ತಾವು ಓದು. ಕಾರಣ ಅಂಬೇಡ್ಕರ್ ಅವರು ಎಷ್ಟು ಒಂದು ಒಳ್ಳೆಯ ಮನುಷ್ಯ, ಎಷ್ಟು ಹೆಮ್ಮೆಯ ಮನುಷ್ಯ, ಎಲ್ಲ ಕಡೆಯಲ್ಲಿ ಕೂಡ ನಾವು ಮಾತಾಡ ಇಷ್ಟು ದೊಡ್ಡ ಒಳ್ಳೆಯ ಮನುಷ್ಯ. ಇವರ ಸಣ್ಣ ಬಾಕ್ಸ್ ನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ, ನಾವು ಬ್ರೇಕ್ ಮಾಡಬೇಕು. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾರ್ವಜನಿಕರು ನಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಕಾರಣ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೋ ಪ್ರಯೋಜನ ಇಲ್ಲ, ನಮ್ಮ ಡೈಲಿ ಲೈಫ್ ಅದಕ್ಕೆ ಸಂಬಂಧ. ನಾವು ವೋಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ, ನಾವು ಬಸ್ ನಲ್ಲಿ ಹೋಗ್ತೀವಿ ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ, ನಮಗೊಂದು ಪಬ್ಲಿಕ್ ಸೇಫ್ಟಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ನಮ್ಮ ಸುತ್ತಮುತ್ತಲದಲ್ಲಿ ಏನಿದೆ ಎಲ್ಲ ಈ ಸಂವಿಧಾನ ಪ್ರಕಾರ ಮಾತ್ರ ಆಗ್ತದೆ. ಬಿಟ್ಟು ಸಂವಿಧಾನ ಬಿಟ್ಟು ನಾವಿಲ್ಲ, ನಮಗೂ ಬಿಟ್ಟು ಸಂವಿಧಾನ ಇಲ್ಲ. ಅದಕ್ಕೆ ಈ ತರ ಒಂದು ಒಳ್ಳೆಯ ಕಾರ್ಯಕ್ರಮ ಸೋಷಿಯಲ್ ಜಸ್ಟಿಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನ ಬಗ್ಗೆ ಮಾತಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು, ಎಲ್ಲ ಜನಕ್ಕೂ ಮಾತಾಡಬೇಕು. ಎಸ್ಪೆಷಲಿ ಯಂಗ್ಸ್ಟರ್ಸ್, ಕಾಲೇಜ್ ಸ್ಟೂಡೆಂಟ್ ಯಾರೆಲ್ಲ ಸಣ್ಣವರಿರಲಿ, ನಾವು ಈ ಬುಕ್ ಓದಬೇಕು. ಈ ತರ ವಿಕಾಸ ಮಾಡೋ ಬುಕ್, ತುಂಬಾ ಬುಕ್ ನಾವು ಓದಬೇಕು, ಇನ್ನೂ ತಿಳ್ಕೊಳ್ಬೇಕು. ನೆಕ್ಸ್ಟ್ 50 ವರ್ಷ 100 ವರ್ಷ ಈ ಸಂವಿಧಾನ ಇನ್ನೂ ಗಟ್ಟಿಯಾಗಿ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಇದೆ. ನಾವೆಲ್ಲ ಮಾಡ್ತೀರಾ ನಾವು ಖಂಡಿತವಾಗಿ ನಂಬ್ತೀವಿ. ಮತ್ತೊಮ್ಮೆ ಸರ್, ಉಡುಪಿ ಇಸ್ ಆಲ್ವೇಸ್ ವೆರಿ ಸ್ಪೆಷಲ್. ನಾನು ASP ಆಗಿ ಸುನಿಲ್ ಕುಮಾರ್ ಸಾಹೇಬ್ ಕೆಲಸ ಮಾಡಿದ್ದೀನಿ, SP ಆಗಿ ನಾರಾಯಣ್ ಮೆಂಡೆಡ್ ಸಾಹೇಬ್ ಕೆಲಸ ಮಾಡಿದ್ದೀನಿ. ಇಲ್ಲಿ ಎಲ್ಲ ನಮ್ಮ ದೊಡ್ಡ ನಾಯಕರು ಅವರು ಇವತ್ತು ಅವ್ರ ಜೊತೆ ಒಂದು ಕಾರ್ಯಕ್ರಮ ಆ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ನಾನು SP ಆಗಿ ಕೆಲಸ ಮಾಡುವಾಗ ತುಂಬಾ ಜನ ಕೆಲಸ ಮಾಡಿದ್ದೀನಿ. ಮೇಡಮ್ ಪೆಟ್ರೋಲ್ ಇದ್ದಾರೆ, ಪವರ್ ಆಫ್ ಆರ್ಗನೈಸೇಷನ್, ಆಮೇಲೆ ವೇದಿಕೆಯಲ್ಲಿರುವ ಸಾಹಿತ್ಯದಲ್ಲೂ ಎಲ್ಲರಲ್ಲಿ ಕೂಡ ಒಂದು ಪಬ್ಲಿಕ್ ಸರ್ವೆಂಟ್ ಆಗಿ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ದೊಡ್ಡ ಭಾಗ್ಯ ಸಿಕ್ಕಿದೆ. ಇವತ್ತು ಒಂದು ಸಾರ್ವಜನಿಕರಾಗಿ ನಮ್ಮ ಜೊತೆಗೆ ಒಂದು ನಾರ್ಮಲ್ ಸಿಟಿಸನ್ ಆಗಿ ನಮ್ಮ ಈ ಸಮಾರಂಭದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ವಿಷಯ ಏನಿದೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನ ಬಗ್ಗೆ ನಮ್ಮೆಲ್ಲ ಶೇರ್ ಮಾಡಲಿಕ್ಕೆ ದೊಡ್ಡ ಅವಕಾಶ ಕೊಟ್ಟಿದ್ದೀರಾ. ಉಡುಪಿ ಇಸ್ ಆಲ್ವೇಸ್ ವೆರಿ ವೆರಿ ಸ್ಪೆಷಲ್. ನಾನು ಎಲ್ಲ ಕಡೆಯಲ್ಲಿ ಕೂಡ ಕೇಳುವುದು ಸರ್, ಈ ತರ ಜನ ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಕಲ್ಚರ್ ಇರ್ಬೋದು, ಜನರಿರುವ ಇಂಟೆಗ್ರಿಟಿ, ಉಡುಪಿಯಲ್ಲಿರುವ ಇಂಟೆಗ್ರಿಟಿ, ತಮಿಳಿನಲ್ಲಿ ನಾವು ನೇರ ಹೇಳ್ತೀವಿ, ಅದು ದೈವ ಮೇಲಿರುವ ನಂಬಿಕೆ, ಎಲ್ಲರಾಗಿ ಒಂದು ಪಬ್ಲಿಕ್ ಸ್ಪಿರಿಟ್ ಆಗಿ ಒಂದು ಕಾನೂನು ಏನಿದೆ ಒಬೇ ಮಾಡೋದಿರ್ಬೋದು. ಇದೆಲ್ಲದಲ್ಲಿ ಕೂಡ ಉಡುಪಿ ನಂಬರ್ 1. ಉಡುಪಿ ಇನ್ನೊಂದು ಜಾಗ ನಾನು ನೋಡಲಿಲ್ಲ, ಇನ್ನೊಂದು ಜಾಗ ಇರಲಿಲ್ಲ. ಇದು ನಾನು ಎಲ್ಲ ಕಡೆಯಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಅದೇ ಒಂದು ಪುಣ್ಯ. ಇವತ್ತು ಇಷ್ಟು ದಿನ ಚಪ್ಪಲ್ ಶೂ ಹಾಕೊಂಡು ಬರ್ತೀನಿ, ಇವತ್ತು ನಾನು ಬರೀ ಕಾಲದಲ್ಲಿ ಆ ಒಪ್ಪಿಗೆ ನಾನು ಬಂದಿದ್ದೀನಿ. ದೊಡ್ಡ ಒಂದು ಗೌರವ ಎಲ್ಲರೂ ಕೂಡ ಅವಕಾಶ ಕೊಟ್ಟಿರುವ ನಮ್ಮ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಅವರು ನಮಸ್ಕಾರ ತಿಳಿಸಿ ನನ್ನ ಮಾಹಿತಿ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಇವತ್ತು ವಿಶೇಷ ಚೇತನ ಶಾಲೆ ಹೊಸಬೆಳಗಿ ಕೂಡ ತಮ್ಮ ಜಾಗವನ್ನು ನೀಡಿ ಅಲ್ಲಿ ಒಂದು ಶಾಲೆಯನ್ನು ಕಟ್ಟಲಿಕ್ಕೆ ಕಾರಣಕರ್ತರಾದವರು ರವಿ ಭಟ್ಟ ಅವರು. ದೈವಾರಾಧಕರಾಗಿ ಜನಪ್ರಿಯತೆ ರವಿ ಭಟ್ಟ ಅವರಿಗೆ ವಿಶೇಷವಾದಂತಹ ಈ ಪುಸ್ತಕವನ್ನು ನಡೆಸುವ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮಗೆ ಸಂವಿಧಾನದ ಬದಲಾವಣೆ ಈ ಕುರಿತು ಅತ್ಯಂತ ಪೂರಕವಾದ ಮಾಹಿತಿಯನ್ನು ಒದಗಿಸಿದಂಥ ರಾಜ್ಯ ಕಂಡ ದಕ್ಷ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಸಾಹೇಬ್ರೆ, ಹಾಗೆ ಈ ಒಂದು ಪುಸ್ತಕ ಮತ್ತು ಅಂಬೇಡ್ಕರ್ ಚಿಂತನೆ ಬಗ್ಗೆ ಮಾತಾಡಿದ ಮೇಡಮ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಹಿರಿಯ ಜನನಾಯಕ ಉದಯ್ ಕುಮಾರ್ ಶೆಟ್ಟಿ ಅವರೇ, ಹಾಗೂ ಈ ಒಂದು ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ನ ಎಲ್ಲ ಪದಾಧಿಕಾರಿಗಳೇ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಎಲ್ಲ ವಿಚಾರವನ್ನು ಎಲ್ಲರೂ ಹೇಳಿದ್ದಾರೆ. ಆದರೆ ಈ ಒಂದು ವಿಕಾಸ್ ಕುಮಾರ್ ಬರೆದ ಪುಸ್ತಕ ಅದಾಗಿಯೇ ಓದುವುದಿಲ್ಲ, ಓದಿಸ್ಕೊಂಡು ಹೋಗುವುದಿಲ್ಲ. ನಾವು 2 ಸಲ ಓದಿದಾಗ ನಮಗೆ 2 ಅಥವಾ 3 ಸಲ ಓದಿದಾಗ ಮಾತ್ರ ಸಂವಿಧಾನ ಬದಲಾವಣೆ ಯಾವ ಮಾಡಿದ್ದಾರೆ, ಯಾವ ಮಾಡಿದ್ದಾರೆ
ಬಹುಶಃ